ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆಯೇ, ಆಮೆನ್. ಹಲ್ಲೆಲೂಯ. ಈ ದಿನದ ಸಂದೇಶಕ್ಕಾಗಿ 2 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯವನ್ನ ಗಮನಿಸೋಣ. 2 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯುತ್ತೆ. ಹಲ್ಲೆಲೂಯ ಹೇಳಿ. ಅಯ್ಯ, ಎಲ್ಲಿ ಇದೆ ಕೃಪೆ, ಎಲ್ಲಿ ಇದೆ ಶಾಂತಿ? ಕೃಪೆ ಏನ್ ಮಾಡುತ್ತೆ? ಕೃಪೆ ನನ್ನ ಎಲ್ಲ ಕಾರ್ಯವನ್ನು ಸಿದ್ಧಿಗೆ ತರುತ್ತೆ. ಹಲ್ಲೆಲೂಯ ಹೇಳಿ. ಎಲ್ಲ ವಿಷಯದಲ್ಲಿಯೂ ಅದು ಸಿದ್ಧಿಗೆ ತರುವಂಥದ್ದು. ವಾಕ್ಯ ಹೇಳುತ್ತೆ, ಆತನ ಕೃಪೆ ಶಾಶ್ವತವಾದದು. ಆತನ ಕೃಪೆ ಅದು ತರಗತಿ ನೋಡಿ ಕೊಡುವುದಲ್ಲ, ಬೇಡುವಂತ ಎಲ್ಲರಿಗೂ ಕೊಡುವಂಥದ್ದು ಕೃಪೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದು ಸಿಕ್ಕಿದಾಗ ಆ ವ್ಯಕ್ತಿ ತರ ಶ್ರೇಷ್ಠನು ಯಾರು ಇರುವುದಿಲ್ಲ. ಅದು ಸಿಕ್ಕಿದಾಗ ಆ ಕುಟುಂಬದರ ಶ್ರೇಷ್ಠವಾದ ಕುಟುಂಬವು ಯಾರು ಇರುವುದಿಲ್ಲ. ಅದು ಸಿಕ್ಕಿದಾಗ ಆ ಸಭೆ ತರ ಬೇರೆ ಬೇರೆ ಸಭೆಗಳು ಅದಕ್ಕೆ ಸರಿಸಾಟಿಯಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಆ ಕೃಪೆ ಸಾಮಾನ್ಯವಾದ ಧೂಳಿನಲ್ಲಿ ಇರುವಂತ ವ್ಯಕ್ತಿಗಳನ್ನು ಕೂಡ, ಧೂಳಿನ ಪರಿಸ್ಥಿತಿಯ ಕೂಡ ಅರಣ್ಮನೆಯ ಪರಿಸ್ಥಿತಿಯಾಗಿ ಬದಲಾಯಿಸುವಂಥದ್ದು ಆ ಕೃಪೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 2ನೇದಾಗಿ ಶಾಂತಿ. 2ನೇದಾಗಿ ಕೃಪೆ. ಲೋಕವು ಅನೇಕರಿಗೆ ಕೃಪೆಯನ್ನು ಕೊಡುತ್ತೆ. ಸೈತಾನನು ಸಹ ಕೆಲವರಿಗೆ ಕೃಪೆಯನ್ನ ಕೊಡುತ್ತಾನೆ. ಅನೇಕರನ್ನ ಸೈತಾನ ಐಶ್ವರ್ಯವಂತನಾಗಿ ಮಾಡ್ತಾ ಇದ್ದಾನೆ, ಮಾಡಿದ್ದಾನೆ. ಅನೇಕರನ್ನ ಸೈತಾನ್ ಕೂಡ ಅಧಿಕಾರಿಗಳಾಗಿ ಮಾಡುತ್ತಾ ಇದ್ದಾನೆ, ಮಾಡಿದ್ದಾನೆ. ಹಲ್ಲೆಲೂಯ. ಆದರೆ ಲೋಕ ಕೊಡುವಂತ ಆ ಐಶ್ವರ್ಯ, ಲೋಕ ಕೊಡುವಂತ ಕೃಪೆ, ಈ ಪ್ರಾಪಂಚಿಕದ ಬುದ್ಧಿ ಕೊಡುವಂತ ಕೃಪೆ, ಅದು ಯಾವ ರೀತಿಯಾಗಿರುತ್ತದೆ? ದೇವರು ಕೊಡುವಂತ ಕೃಪೆ ಯಾವ ರೀತಿಯಾಗಿರುತ್ತದೆ? ಸ್ವಲ್ಪ ವ್ಯತ್ಯಾಸ ನೋಡೋಣ. ಪ್ರಸಂಗಿ ಎಂಬುದಾದ ಪುಸ್ತಕದಲ್ಲಿ, ಪ್ರವಾದನೆ ಪುಸ್ತಕ ಅಂತ ಹೇಳಬಹುದು. ಸೊ ಪ್ರಸಂಗಿ ಬರೆದಂತ, ಸಾಲಮೋನ್ ಬರೆದಂತ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯವನ್ನ ಓದ್ರಿ. ಬೆಳ್ಳಿಯನ್ನು ಆಶಿಸುವವನಿಗೆ, ಈ ಲೋಕದಲ್ಲಿ ಬೆಳ್ಳಿಯನ್ನ ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಎಷ್ಟು ಬೆಳ್ಳಿ ಸಿಕ್ಕಿದರೂ ತೃಪ್ತಿ ಇಲ್ಲ. ಅವನ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ. ಅದರಿಂದ ಎಲ್ಲ ಹೊಂದಿಕೊಳ್ಳೋಣ ಅಂತ ಅವನು ಬಯಸಿದರ್ನು, ಅದು ಅವನಿಗೆ ಸಿಕ್ಕಿದರ್ನು, ಆದರೆ ಅವನಿಗೆ ಅದರಿಂದ ಎಲ್ಲವೂ ಸಿಕ್ಕುವುದಿಲ್ಲ. ಆಮೇಲೆ ಕೆಳಗೆ ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು. ಆದಾಯ ಎಷ್ಟು ಬಂದರೂ ಕಡಿಮೆ. ಹಲ್ಲೆಲೂಯ. ಆದಾಯ ಎಷ್ಟು ಬಂದರೂ ಕಡಿಮೆ. ಈ ಟಾರ್ಗೆಟ್ ಇದು ಬಂದುಬಿಡ್ತಾರೆ, ಸಮಾಧಾನ ಆಗ್ಬಿಡ್ತದೆ. ಇದು ಬಂದುಬಿಡ್ತಾರೆ, ಸಮಾಧಾನ ಆಗ್ಬಿಡ್ತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾನು ಆಲ್ರೆಡಿ ಹೇಳಿದೆ, ನಾನು ಒಂದು ದಿವಸಕ್ಕೆ 1000 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾನು ತೃಪ್ತಿ ಆಗ್ಬಿಡ್ತೀನಿ ಅಂತ ಅನ್ಕೊಂಡೆ. ತೃಪ್ತಿ ಆಗಲಿಲ್ಲ. 1000, 2000 ಆಯಿತು, 2000, 10,000 ಆಯಿತು, 10,000, 20,000 ಆಯಿತು, 20,000, ಒಂದು ದಿನಕ್ಕೆ 50,000, 1 ಲಕ್ಷ, 2 ಲಕ್ಷ ತನಕ ಸಂಪಾದನೆ ಮಾಡಿದ್ದೇವೆ. ಆದರೆ ಕಣ್ಣೀರಿಗೆ ಕಡಿಮೆನೇ ಇಲ್ಲ, ನೋವಿಗೆ ಕಡಿಮೆನೇ ಇಲ್ಲ. ಹಲ್ಲೆಲೂಯ. ಸಂಪಾದನೆ ನೀವು ಸಂಪಾದನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಎಷ್ಟು ಸಂಪಾದನೆ ಮಾಡಬೇಕೋ ಎಲ್ಲ ಮಾಡಿ ನೋಡಿದ್ದೇವೆ. ಹಲ್ಲೆಲೂಯ. ಬಟ್ ಈ ಲೋಕವು ನನಗೆ ಕೊಡ್ತಾ ಇತ್ತು ಅದನ್ನ. ದೇವರ ಕಡೆಗೆ ತಿರುಗಿಕೊಳ್ಳದ ಹಾಗೆ, ದೇವರ ಸೇವೆಯನ್ನ ಮಾಡದ ಹಾಗೆ, ದೇವರ ಸತ್ಯವನ್ನ ತಿಳಿದರೂ ಸಹ ಸತ್ಯದಲ್ಲಿ ನಿಲ್ಲದ ಹಾಗೆ, ಈ ಲೋಕದ ಮೋಹ, ಈ ಲೋಕದ ಹಣದಾಸೆ, ಈ ಲೋಕದಲ್ಲಿ ಐಶ್ವರ್ಯನ ಆಗಬೇಕನ್ನುವಂತ ಆಸೆಯಿಂದ ಬಡದಾಡಿದ್ದೇವೆ. ಕುಟುಂಬದಲ್ಲಿ ಜಗಳ ತಪ್ಪಿಲ್ಲ,
ಕಣ್ಣೀರು ತಪ್ಪಿಲ್ಲ, ಭಯ ತಪ್ಪಿಲ್ಲ, ರಾತ್ರಿಗಳು ನಿದ್ದೆ ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಯೇಸು ಕ್ರಿಸ್ತನು ಒಂದು ದಿವಸ ನಮ್ಮನ್ನ ಸಂಧಿಸಿದನು. ಹಲ್ಲೆಲೂಯಾ, ಯೇಸು ಕ್ರಿಸ್ತನು ರಕ್ಷಿಸಿದನು. ಯೇಸು ಕ್ರಿಸ್ತನ ಆತನು ಕೃಪೆಯನ್ನ ಕೊಟ್ಟಿದನು. ಲಾಕರಲ್ಲಿ ಏನಿಲ್ಲ, ಪ್ಯಾಕಲ್ಲಿ ಏನು ಇದ್ದಿರಲಿಲ್ಲ ಆಗಿನ ಕಾಲದಲ್ಲಿ. ಆದರೂ ಸಮಾಧಾನ, ಶಾಂತಿ, ನೆಮ್ಮದಿಗೆ ಅಳತೆನೇ ಇದ್ದಿರಲಿಲ್ಲ. ಹಲ್ಲೆಲೂಯಾ, ದೇವರು ಕೊಡುವುದಕ್ಕೂ ಲೋಕ ಕೊಡುವ, ದೇವರು ಕೊಡುವಾಗ ಹೇಗೆ ಕೊಡ್ತಾನೆ ಸ್ವಲ್ಪ ಗಮನಿಸೋಣ, ಓದೋಣ. ಅದೇ 19ನೇ ವಾಕ್ಯ ಓದಮ್ಮ, ಅದೇ ಅಧ್ಯಾಯದಲ್ಲಿ. ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ, ಆಸ್ತಿ ಪಾಸ್ತಿಗಳನ್ನ ದಯಪಾಲಿಸುವುದಲ್ಲದೆ. ನೋಡಿ, ದೇವರು ಕೂಡ ಏನ್ ಕೊಡ್ತಾರಂತ? ಆಸ್ತಿ ಪಾಸ್ತಿಗಳನ್ನ ಕೊಡ್ತಾರೆ. ದೇವರ ಆಸ್ತಿ ಪಾಸ್ತಿಗಳನ್ನ ಒಬ್ಬನಿಗೆ ದಯಪಾಲಿಸಿದಾಗ ಆಸ್ತಿ ಪಾಸ್ತಿಗಳನ್ನು ಮಾತ್ರ ದಯಪಾಲಿಸದೆ ಅಲ್ಲದೆ ಅದನ್ನು ಅನುಭವಿಸುವುದಕ್ಕೆ ಅನುಗ್ರಹ ಮಾಡುತ್ತಾನೆ. ಕರಗಳ ತಟ್ಟು ಸಾರ್. ದೇವರು ಕೊಡುವಂತ ಆಸ್ತಿ ಪಾಸ್ತಿಯಲ್ಲಿ, ಸಂಪತ್ತಲ್ಲಿ ತೃಪ್ತಿ ಉಂಟು, ಸಮಾಧಾನ ಉಂಟು, ಶಾಂತಿ ಉಂಟು, ನೆಮ್ಮದಿ ಉಂಟು, ಆನಂದ ಉಂಟು, ಕುತೂಹಲ ಉಂಟು, ಕೊಂಟಾಟಗಳು ಉಂಟು. ಹಲ್ಲೆಲೂಯಾ. ದೇವರು ಕೊಡದೇ ಇರುವಂತ ಸಂಪತ್ತಲ್ಲಿ ನೋವು ಉಂಟು, ಭಯ ಉಂಟು, ಹೆದರಿಕೆ ಉಂಟು, ಜಗಳ ಉಂಟು, ಕೆಟ್ಟ 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 ನಡತೆಗಳು ಉಂಟು, ಅದರಿಂದ ವ್ಯಾಧಿಗಳು ಉಂಟು. ಜೀವನ ಸುಖವಾಗಿ ಇರುವುದೇ ಇಲ್ಲ. ಹಾಗಾದರೆ ಈ ಲೋಕವು ಕೊಡುವಂತ ಸಂಪತ್ತು ಯಾರು ನೋಡಿ ಇವನು ಏನಾಗ್ಬಿಟ್ಟವನೆ? ಸ್ಟ್ಯಾಂಡ್ ಆಗ್ಬಿಟ್ಟವನೆ, ಇವನು ಜಯಿಸ್ಬಿಟ್ಟವನೆ, ಅವನು ಚೆನ್ನಾಗಿದ್ದಾನೆ ಎಂಬುದಾಗಿ ದೇವರ ಅಲ್ಲದಂತ ವ್ಯಕ್ತಿ ಎಷ್ಟು ಸಂಪತ್ತಲ್ಲಿ ಇದ್ರು ಅವನ ಬಗ್ಗೆ ನೀನೇನು ಸರ್ಟಿಫಿಕೇಟ್ ಕೊಡಬೇಡ. ನೀನು ಕೊಡುವಂತ ಸರ್ಟಿಫಿಕೇಟ್ಗೆ ತಕ್ಕಂತೆ ಅವನ ಜೀವಿತ ಇರುವುದಿಲ್ಲ. ಅವನ ಜೀವನವೆಲ್ಲ ಕಣ್ಣೀರೇ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬನು ಯಾರಿಗೆ ನೀನು ಸರ್ಟಿಫಿಕೇಟ್ ಕೊಡಬೇಕು? ಕರ್ತನಲ್ಲಿ ಬೆಳೆಯುತ್ತಾ, ಪರಿಶುದ್ಧತೆಯಲ್ಲಿ ಬೆಳೆಯುತ್ತಾ, ದೇವರ ಕೃಪೆಯಲ್ಲಿ ಬೆಳೆಯುತ್ತಾ, ದೇವರ ಭಯದಲ್ಲಿ ಬೆಳೆಯುತ್ತಾ, ದೇವರ ಪ್ರೀತಿಯಲ್ಲಿ ಬೆಳೆಯುತ್ತಾ ಒಬ್ಬ ವ್ಯಕ್ತಿಯನ್ನ ಹಂಗೆ ಬೆಳೆಯುತ್ತಾ ಇರುವಾಗ ಕರ್ತನವನ್ನ ಆಶೀರ್ವದಿಸಿ 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 ಅವನನ್ನ ಅಭಿವೃದ್ಧಿ ಮಾಡುತ್ತಾ ಇರುವಾಗ ಅವನ ಬಗ್ಗೆ ಸರ್ಟಿಫಿಕೇಟ್ ಕೊಡು. ವಾವ್, ಇವನು ಜೀವನವನ್ನ ಕಟ್ಟಿಕೊಂಡ, ಇವನ್ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನ ಹಿಡಿದುಕೊಂಡ, ಇವನಂತೆ ನಾನು ಹಿಡಿದುಕೊಂಡ್ರೆ ನನ್ನಲ್ಲಿಯೂ ಆಶೀರ್ವಾದ ಬರುತ್ತೆ ಅಂತ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲೋಕ ಕೊಡುವಂತ ಆಶೀರ್ವಾದ ಅದು ಕೊಟ್ಟಂಗೆ ಇರ್ತದೆ, ಆಮೇಲೆ ಏನಾಗ್ಬಿಡ್ತದೆ? ಕೈ ಬಿಟ್ಟು ಬಿಡುತ್ತದೆ. ಆದರೆ ದೇವರು ಹೇಳಿದರು, ಯೆಹೋವನ ಆಶೀರ್ವಾದ ಭಾಗ್ಯದಾಯಕ. ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದರ ಸಂಗಡ ವ್ಯಸನವನ್ನ ಸೇರಿಸುವುದೇ ಇಲ್ಲ. ಹಲ್ಲೆಲೂಯಾ. ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ಹೇಳುವಂತ ದೇವರು. ಎಂದ ಆಲೋಚನೆ ಗೊತ್ತಾ? ನಾನು ಸೋಲದ ಹಾಗೆ, ನನ್ನ ಜೀವಿತದಲ್ಲಿ ಜಯಗಳಿಗೆ ಮಾತ್ರ, ನಾನು ಗುಕ್ಕಿ ಹೋಗದಾಗದೆ ನನ್ನನ್ನು ಧೈರ್ಯಪಡಿಸುವುದಕ್ಕಾಗಿ, ಹಲ್ಲೆಲೂಯಾ, ನಾನು ಬೆಳೆಯುತ್ತಾ ಬರುವುದಕ್ಕಾಗಿ ನನಗೆ ಆಲೋಚನೆ ನೀಡುವಂತ ದೇವರು. ಹಲ್ಲೆಲೂಯಾ. ಸೊ ಈ ಆಲೋಚನೆ ನೀಡುವಂತ ದೇವರ ಕೃಪೆಯನ್ನ, ದೇವರ ಶಾಂತಿಯನ್ನ ನಾವು ಹೊಂದಿಕೊಳ್ಳಬೇಕಂದ್ರೆ ನಾವು ಏನ್ ಮಾಡಬೇಕಂತ? ದೇವರನ್ನು, ದೇವ ಕುಮಾರನಾಗಿರುವಂತ ಯೇಸು ಕ್ರಿಸ್ತನನ್ನು ಅರಿಯಬೇಕಂತ. ಅರಿಯುವಂತ ತಿಳುವಳಿಕೆಯಲ್ಲಿ ನಾವು ಬೆಳೆದರೆ ಮಾತ್ರ ದೇವ ಕೃಪೆಯನ್ನು ನಾವು ಹೊಂದಿಕೊಳ್ಳಕ್ಕೆ ಸಾಧ್ಯ, ದೇವರು ಕೊಡುವಂತ ಶಾಂತಿಯನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಕೂಡ ತೋರಿಸಿಕೊಡುತ್ತೇನೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಒಬ್ಬನೇ ಸತ್ಯ ದೇವರನ್ನು, ಆತನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮಗೆ ಬೇಕಾಗಿರುವಂತ ಸಕಲ ಆಸ್ತಿ ಪಾಸ್ತಿ ಸಂಪತ್ತಕ್ಕೂ ನಾವು ದೇವರನ್ನು
ಆತನ ಮಗನಾಗಿರುವಂತ ಯೇಸುವನ್ನು ತಿಳ್ಕೋಬೇಕು. ಈ ಲೋಕದಲ್ಲಿ ನಮ್ಮ ಪ್ರಯಾಣವನ್ನು ಮುಗಿಸಿದ ನಂತರ ನಾವು ನರಕಕ್ಕೆ ಹೋಗದೆ ಸ್ವರ್ಗಕ್ಕೆ, ಮುಕ್ತಿಗೆ, ಮೋಕ್ಷಕ್ಕೆ, ಪರಲೋಕಕ್ಕೆ ಹೋಗಬೇಕಂದ್ರೂ ತಂದೆಯಾದ ದೇವರನ್ನು, ಯೇಸುವನ್ನು ಅರಿಯಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ 2 ವಿಧವಾದ ಆಶೀರ್ವಾದ ಈ ಭೂಮಿಯಲ್ಲಿ. ನಿನ್ನ ಕುಟುಂಬದ ಸಂಗಡ ನಿನ್ನ ಕೈಯಿನ ಪ್ರಯಾಸಗಳು, ವಾಕ್ಯ ಹೇಳುತ್ತೆ, ಯೋಸೇಫನು ಕೈಯಿಟ್ಟು ಮಾಡಿದಂತೆ ಸಕಲ ಪ್ರಯಾಸಗಳನ್ನ ಕೈಗೂಡಿ ಬರುವಂತೆ ದೇವರು ಮಾಡಿದರು. ದೇವರಿಗೆ ಭಯಭಕ್ತಿ ಉಳ್ಳದಂತ ವ್ಯಕ್ತಿ ಅವನ ಕೈಯಿನ ಪ್ರಯಾಸಗಳನ್ನ ಅವನೇ ಅನುಭವಿಸುತ್ತಾನೆ. ಒಬ್ಬನು ಕೂಡ ಅದನ್ನ ಕಸಕೊಳ್ಳಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಅವನ ಹೆಂಡತಿ ಮನೆ ಮುಂದೆ ಇರುವಂತ ದ್ರಾಕ್ಷಾಲತೆಯಂತೆ ಇರ್ತಾಳೆ. ಅವನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರ್ತಾರೆ. ಅವನು ಎಂತ ಜೀವನವನ್ನ ಅವನಿಗೆ ಕೊಡುತ್ತಾನೆ. ಯೆರೂಸಲೇಮ್, ಚೀಯೋನು, ಸಮಾಧಾನ ಜೀವಿತವನ್ನ ದೇವರು ಅವನಿಗೆ ಕೊಡುತ್ತಾರೆ. ಯಾರಿಗೆ? ದೇವರನ್ನ ಅರಿಯಬೇಕು ಎಂಬುದಾಗಿ, ದೇವರನ್ನ ತಿಳ್ಕೋಬೇಕು ಎಂಬುದಾಗಿ, ದೇವರನ್ನ ತಿಳಿಯುವುದಲ್ಲಿಯೂ ದೇವರನ್ನ ಅರಿಯುವುದಲ್ಲಿಯೂ ಒಬ್ಬ ವ್ಯಕ್ತಿ ಬೆಳೆಯುವಾಗ ಅವನನ್ನ ದೇವರು ಈ ಭೂಮಿಯಲ್ಲಿಯೂ ಮತ್ತೆ ಅವನ ಒಳ್ಳೆ ಓಟವನ್ನು ಓಡಿ ಆಮೇಲೆ ಮೋಕ್ಷ ಲೋಕವನ್ನು ಕೂಡ ಅವನಿಗೆ ದೇವರು ಕೊಡುತ್ತಾರೆ. ಆದರೆ ಇವತ್ತು ದೇವರನ್ನ ತಿಳ್ಕೊಳ್ಳುವುದಕ್ಕೆ ಸಭೆ ಎಷ್ಟು ಸಮಯ ಕೊಡ್ತಾ ಇದೆ, ಅದು ಪ್ರಶ್ನೆ. ದೇವರನ್ನ ತಿಳ್ಕೊಳ್ಳುವುದಕ್ಕೆ ದೇವರ ಮಕ್ಕಳು ಎಷ್ಟು ಪ್ರಯಾಸ ಪಡ್ತಾ ಇದ್ದೇವೆ, ಅದು ಪ್ರಶ್ನೆ. ಹಲ್ಲೆಲೂಯಾ. ದೇವರ ಮಕ್ಕಳು ಸಹ ಏನೇನೋ ಟೈಮನ್ನು ಕಳೆಯುವುದಿಗೆ ಏನೇನೋ ನೋಡಿ, ಆ ಬಿಸ್ನೆಸ್, ಈ ಬಿಸ್ನೆಸ್, ಇಲ್ಲಿ ಕೆಲಸ, ಅಲ್ಲಿ ಕೆಲಸ, ಇನ್ನು ಮಾಡೋಣ, ಅದನ್ನ ಮಾಡೋಣ, ಇದನ್ನ ಟೈಮ್ ಪಾಸ್ ಮಾಡೋಣ, ಈ ರೀತಿಯಾಗಿ ಟೈಮ್ ಪಾಸ್ ಮಾಡೋಣ. ಮೊಬೈಲ್ ಹಿಡಿದುಕೊಳ್ತಾರೆ, ಫೇಸ್ಬುಕ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಇನ್ನು ಗೂಗಲ್ ನೋಡ್ತಾರೆ, ಏನೇನೋ ನೋಡ್ತಾವ್ರೆ. ಯಾರು ನೋಡ್ತಾವ್ರೆ? ಯಾರು ನೋಡ್ತಾರೆ? ಹಲ್ಲೆಲೂಯಾ. ಯೆಹೋವನು ಸಿಕ್ಕುವಂತ ಕಾಲ ಇದು. ಯೆಹೋವನು ಸಿಕ್ಕುವಂತ ಕಾಲ. ಯೆಹೋವನು ಸಿಕ್ಕುವಂತ ಕಾಲದಲ್ಲಿ ಆತನ ಹುಡುಕ್ಬೇಕಂತೆ. ಎಲ್ಲಾ ಸಮಯದಲ್ಲಿ ಯೆಹೋವನು ಸಿಗ್ತಾನ ಅಂತ ತಿಳ್ಕೊಂಡ್ರ? ಇಲ್ಲ. ಆತನು ಸಿಕ್ಕುವಂತ ಕಾಲದಲ್ಲಿ ಮಾತ್ರ ಆತನು ಸಿಕ್ಕುತ್ತಾನೆ. ಆಮೇಲೆ ಸ್ವಾಮಿ ಸ್ವಾಮಿ ಅಂತ ಎಷ್ಟು ಕದ ಬಡಿದ್ರು ಸ್ವಾಮಿ ಅಂತೂ ತೆರೆಯುವುದೇ ಇಲ್ಲ. ಆದ ಕಾರಣ ಈ ಕಾಲದಲ್ಲಿ ಯಾರನ್ನ ತಿಳ್ಕೊಳ್ಳುವುದಿಗೆ ನೀವು ಹೆಚ್ಚಾಗಿ ಪ್ರಯಾಸ ಪಡ್ತೀರಿ. ಅದರ ಸತ್ಯವೇದ ಚೆನ್ನಾಗಿ ಹೇಳುತ್ತೆ, ನೀನು ಆಸ್ತಿಗಾಗಿ ಯಾರನ್ನ ತಿಳ್ಕೊಳ್ಳುವುದಿಗೆ ನೀನು ಓಡಾಡ್ತಾ ಇದ್ದಿ, ನಿನ್ನ ಸಂಪತ್ತಿಗಾಗಿ ಯಾರ ವಿಷಯದಲ್ಲಿ ಯಾರ ಹತ್ರ ಆಲೋಚನೆ ಕೇಳುವುದಿಗೆ ನೀನು ಓಡುತ್ತಾ ಇದ್ದಿ. ಸಂಪಾತ್ಯ 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 ಅಂತ ಓಡುತ್ತಾ ಇರುವಂತ ಸಹೋದರನೇ, ಸ್ವಲ್ಪ ನಿಲ್ಲಪ್ಪ. ನಿನಗೆ ಅಲ್ಲಿ ಸಂಪತ್ತು ಸಿಕ್ಕುವುದಿಲ್ಲ, ಸಿಕ್ಕಿದ್ರೂ ನಿನಗೆ ಸಮಾಧಾನ ಕೊಡುವುದಿಲ್ಲ. ಸಂಪತ್ತು ಇರುತ್ತದೆ, ಬಟ್ ನೀನಿರುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಸಂಪತ್ತು ಯೇಸು ಆಗಬೇಕು. ಹಲ್ಲೆಲೂಯಾ. ನಿನ್ನ ಪ್ರಯಾಸಗಳು ಯೇಸು ಆಗಬೇಕು. ವಾಕ್ಯ ಹೇಳುತ್ತೆ, ಅವನು ಈಸಿಯಾಗಿ ಹೇಳ್ಬಿಟ್ಟ. ಆದರೆ ವಾಕ್ಯ ನನಗೆ ಕಂಡಬಟ್ಟವಾಗಿ ನಮಗೆ ಗೊತ್ತಿದ್ರೂ ಕೂಡ ವಾಕ್ಯದಲ್ಲಿ ಇರುವಂಥ ರಸ ಅನೇಕರಿಗೆ ಗೊತ್ತಿಲ್ಲ. ದಾವೀದನು ಈಸಿಯಾಗಿ ಹೇಳ್ಬಿಟ್ಟ, ಶುಭವು ಕೃಪೆಯು ನನ್ನ ಜೀವಮಾನವೆಲ್ಲ ನಿಶ್ಚಯವಾಗಲು ಅದು ನನ್ನನ್ನು ಹಿಂಬಾಲಿಸುವವು. ಸ್ಟ್ರಾಂಗ್ ಡಿಸಿಷನ್, ನಿಶ್ಚಯವಾಗಲು. ಶುಭವು ಕೃಪೆಯು ನಾನು ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಅದು ನನ್ನನ್ನು ಹುಡ್ಕೊಂಡ್ ಬರಲೇ ಬೇಕು. ಯಾಕೆಪ್ಪ ಅಂದ್ರೆ ನಾನು ಯೆಹೋವನ ಕುರಿ. ನನಗೆ ಯಾರು ಕುರುಬನಾಗಿದ್ದಾನೆ? ಯೆಹೋವನು ನನಗೆ ಕುರುಬನ. ನನ್ನ ಇಷ್ಟದಂಗೆ ನಡೆಯುವುದಿಲ್ಲ, ನನ್ನ ಆಲೋಚನೆಯಲ್ಲಿ ನಡೀತಾ ಇಲ್ಲ. ಯೆಹೋವನು ನನ್ನನ್ನು ನಡೆಸುತ್ತಾ ಇದ್ದಾನೆ. ಆತನು ಮುಂದೆ ಮುಂದೆ ಹೋಗುತ್ತಾ ಇದ್ದಾನೆ, ನಾನು ಆತನ ಹಿಂದೆ ಹಿಂದೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ದೇವರು
ನಮ್ಮ ಆಸ್ತಿ, ಸಂಪತ್ತು, ಆಶೀರ್ವಾದ, ನಮ್ಮ ಮಕ್ಕಳ ಸ್ಟಡಿ, ಉದ್ಯೋಗ, ಕುಟುಂಬದಲ್ಲಿ ಮದುವೆ ಕಾರ್ಯಗಳು, ಮಕ್ಕಳಿಗೆ ಮದುವೆ ಆದ ನಂತರ ಮಕ್ಕಳ ಭಾಗ್ಯ, ನೀನು ಏನ್ ಬೇಕೋ ಸೇವೆಯಲ್ಲಿ ಅಭಿಷೇಕ, ಏನ್ ಬೇಕೋ ಸೇವಕನ ಹಿಂದೆನೆ ತಿರುಗಾಡಬೇಡ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸು ಹಿಂದೆ ಫಸ್ಟ್ ತಿರುಗಾಡಿ, ಕೂತ್ಕೊಳ್ಳಿ, ಯೇಸುನ ಧ್ಯಾನ ಮಾಡಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಕಾಲ ಬಂತು, ಯೇಸು ಜೊತೆನೇ ಇಟ್ಟುಕೊಂಡು ಶಿಷ್ಯರನ್ನ ತಿರುಗಾಡಿಸಿದ್ರು. ಆಮೇಲೆ ಒಂದು ಕಾಲ ಬಂತು, ಈಗ ನೀವು ಹೋಗು, ಇಬ್ಬರಿಬ್ಬರಾಗಿ ನೀವು ಹೋಗು. ಹಲ್ಲೆಲೂಯ. ಹೋಗಿ ಬಂದು ಕೇಳ್ತಾ ಇದ್ದಾರೆ, ಏನಾಯ್ತು, ಬರೀ ಕೈಯಿಂದ ಹೋಗಿದೆಯೇ, ಏನು ತಗೊಂಡು ಹೋಗಬಾರ್ದು ಅಂತ ಹೇಳಿದೀನಿ, ಏನಾದ್ರು ಕೊರತೆ ಆಯ್ತಾ? ಏನು ಕೊರತೆ ಆಗಿಲ್ಲಪ್ಪ. ಹಲ್ಲೆಲೂಯ. ಇನ್ನೊಬ್ಬನ ಅವನ ಬೆಚ್ಚಿಕೆಯಲ್ಲಿಯೇ ನೀನೇನಾಗಬಾರ್ದು, ಕೂತ್ಕೊಳ್ಳಬಾರದು. ಹಲ್ಲೆಲೂಯ. ನಿನ್ನ ಮೇಲಿನ ಅಗ್ನಿ ಬರಬೇಕೆ, ನಿನ್ನ ಮೇಲಿನ ಅಗ್ನಿ ಉರಿಸ್ಬೇಕೆ, ನೀನು ಅನೇಕರನ್ನ ಅಗ್ನಿಯಾಗಿ ಉರಿಸ್ಬೇಕೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾರನ್ನ ತಿಳ್ಕೊಳ್ತಾ ಇದ್ದೇವೆ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸಬೇಕು, ನಾವು ಯಾವಾಗ ಪರಿಪೂರ್ಣರಾಗುತ್ತೇವೆ? ದೇವರ ಪರಿಪೂರ್ಣ ಬಂದಾಗ ನಮ್ಮ ಜೀವಿತದಲ್ಲಿ ಪರಿಪೂರ್ಣ. ಕರ್ತನಲ್ಲಿ ಯಾವಾಗ ನಾವು ಪರಿಪೂರ್ಣರಾಗುತ್ತೇವೆ? ಎಫೆಸ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಓದ್ ಮಗಳೇ. ನಾವೆಲ್ಲರೂ ನಂಬಿಕೆಯಿಂದಲೂ, ಫಸ್ಟ್ ನಾವೆಲ್ಲರೂ ಯಾರಾಗಿ? ನಂಬಿಕೆಯಿಂದಲೂ. ಆಮೇಲೆ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ. ಏನಪ್ಪ ಸೆಕೆಂಡ್ ಏನ್ ಬರಬೇಕು? ನಿನ್ನ ನಂಬಿಕೆ ಓಕೆ, ಬಟ್ ನಿನ್ನ ನಂಬಿಕೆ ನಿನ್ನ ದೇವಕುಮಾರನಾಗಿ ಇರುವಂತ ದೇವಕುಮಾರನ ವಿಷಯದಲ್ಲಿ ಜ್ಞಾನವನ್ನ, ತಿಳುವಳಿಕೆಯನ್ನ ಉಂಟು ಮಾಡುವ ಐಕ್ಯವನ್ನು ಹೊಂದಬೇಕಂದ. ಹಲ್ಲೆಲೂಯಾ ಹೇಳಿ. ವಿಶ್ವಾಸವು ಏನಕ್ಕೆ ಕೊಡಲ್ಪಟ್ಟಿತ್ತಂದ್ರೆ, ವಾಕ್ಯ ಹೇಳುತ್ತೆ 1 ಕೊರಿಂಥ್ಯ ಪತ್ರಿಕೆಯಲ್ಲಿ, ನನ್ನನ್ನು ವಿಶ್ವಾಸಕ್ಕೆ ಕರೆದಂತ ದೇವರ ನಂಬಿಗಸ್ತನು ಆತನ ಮಗನಾಗಿರುವಂತ ಯೇಸುವಿನ ಐಕ್ಯದಲ್ಲಿ ಸೇರಿಸುವುದಕ್ಕಾಗಿ ನಿಮ್ಮಲ್ಲಿ ನನ್ನಲ್ಲಿ ನಂಬಿಕೆಯನ್ನ ಕೊಟ್ಟು ದೇವರು ಕರೆದಾರೆ. ಹಲ್ಲೆಲೂಯ. ಕ್ರೈಸ್ತನ ಐಕ್ಯ ಯೇಸು ಕ್ರಿಸ್ತನ ಸಂಗಡ ಇರಬೇಕು. ಐಕ್ಯ ಯೇಸು ಕ್ರಿಸ್ತನ ಸಂಗಡ ಇರಬೇಕಂದ್ರೆ ಟೈಮ್ ಕೊಡಬೇಕ. ನೀವು ಸಂಬಂಧಗಳನ್ನ ಬೆಳೆಸ್ಕೊಳ್ಳುವುದಿಗೆ, ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ಳುವುದಿಗೆ ಮಾತಾಡದೇ ಇದ್ರೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ತೀರಾ? ಪಳಗದೇ ಇದ್ರೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ತೀರಾ? ಇಲ್ವಲ್ಲ. ನೀವು ಬೆಳೆಸ್ಕೊಳ್ಳುವುದಕ್ಕೆ ಟೈಮ್ ಕೊಡ್ತೀರಲ್ಲ. ಹಾಗೆಯೇ ಯೇಸು ಸ್ವಾಮಿಯನ್ನ ತಿಳ್ಕೋಬೇಕಂದ್ರೆ, ಆತನ ಐಕ್ಯದಲ್ಲಿ ಸೇರ್ಬೇಕಂದ್ರೆ, ಆತನ ಐಕ್ಯದಲ್ಲಿ ಬೆಳೆಬೇಕಂದ್ರೆ ಟೈಮ್ ಕೊಡಬೇಕು. ಹಲ್ಲೆಲೂಯ. ಯಾರಿಗೆ ಟೈಮ್ ಇಲ್ಲ ಸರ್? ಹಾಗಾದ್ರೆ ನಿನ್ನ ಆಪತ್ತು ಸಮಯದಲ್ಲಿ ದೇವರೇ ಯೇಸುವೆ ಅಂದಾಗ ಯೇಸು ಹೇಳ್ತಾರೆ, ಟೈಮ್ ಇಲ್ಲ ಸರ್. ನಿನಗೆ ಟೈಮ್ ಕೊಡೋಕೆ ಟೈಮ್ ಇಲ್ಲ ಅಂದ್ರೆ ನನಗೂ ನಿನ್ನನ್ನು ಕಾಪಾಡಕ್ಕೆ ಟೈಮ್ ಇಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಐಕ್ಯ ಹೊಂದುವಾಗ ನಾವು ಏನಕ್ಕೆ ಬರ್ತೇವೆ? ಓದ್ ಮಗಳೇ. ಹೊಂದಿ ಪ್ರವೀಣತೆಗೆ ಬಂದವರಾಗಿ. ಐಕ್ಯ ನಮ್ಮನ್ನ ಏನ್ ಮಾಡುತ್ತೆ? ಪ್ರವೀಣನಾಗಿ ಮಾಡುತ್ತೆ. ಅಲ್ಲೇ ಹೇಳಿ. ಶಾಲೆ ಓದಿ ಮುಗಿಸಿ, ಈಗ 10th ಎಕ್ಸಾಮ್ ನಡೀತಾ ಇದೆ. ಇವರು 10th ಮುಗಿಸಿದ್ರೆ ಆಮೇಲೆ ಕಾಲೇಜಿಗೆ ಹೋಗುವುದಕ್ಕೆ ಪ್ರವೀಣನಾಗುತ್ತಾನೆ. ಕಾಲೇಜ್ 2nd PUC ಮುಗಿಸಿದ್ರೆ ಡಿಗ್ರಿ ಕಾಲೇಜಿಗೆ ಇವನು ಪ್ರವೀಣನಾಗುತ್ತಾನೆ. ಹೌದಾ ಇಲ್ವೇ? ಓದ್ತಾ ಕಳೀತಾನೆ ಒಬ್ಬೊಬ್ಬರು ಪ್ರವೀಣರಾಗಿ ಆಗೋದಕ್ಕೆ ಸಾಧ್ಯ. ಇಲ್ಲದಿದ್ರೆ ಪ್ರವೀಣ್ ಅಂತ ಹೆಸರಿಟ್ಕೊಂಡು ಪ್ರವೀಣರಾಗ್ಬಿಡ್ತೀವ? ಪ್ರವೀಣ್ ಒಳ್ಳೆ ಮಗ. ಹಲ್ಲೆಲೂಯಾ. ಹೇಳ್ತಾ ಇದ್ದೀನಿ, ಶಾಲೆಗೆ ಹೋಗದೆ ಇವನನ್ನ ಸ್ಟೂಡೆಂಟ್ ಅಂತ ಹಾಕ್ಸ್ಬಿಡ್ತಾವ್ರ? ಇವನಿಗೆ ಡಿಗ್ರಿ ಕಾಲೇಜಲ್ಲಿ ಸೇರಿಸ್ಬಿಡ್ತಾವ್ರ? ಇವನಿಗೆ ಡಿಗ್ರಿ ಮುಗಿಸಿದಾನಂತ ಕೊಟ್ಬಿಡ್ತಾವ್ರ?
10th ಓದ್ತಾ ಇದ್ದಾನೆ, ಅವನಿಗೆ ಕನ್ನಡ ಓದಂದ್ರೆ ಅವನ 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 ಹೆಸರು ಕೂಡ ಕನ್ನಡದಲ್ಲಿ ಬರೆಯಕ್ಕಾಗ್ತಾ ಇಲ್ಲ. ಅಲ್ಲೇಲೂಯ. ಇವ್ರನ್ನ ರೊಕ್ಕ ಕೊಟ್ಟು ಡಾಕ್ಟರ್ ಹಾಕಿದ್ರೆ ಇವ್ರು ಏನ್ ಮಾಡ್ತವ್ರೆ? ಅಲ್ಲೇಲೂಯ. ಮನುಷ್ಯನ ಶರೀರದಲ್ಲಿ ಮ್ಯಾಪ್, ಚಾಕು ಅಲ್ಲಿ ಮ್ಯಾಪ್ ಮಾಡ್ತಾನೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಇವನಿಗೆ ಕರಳು ಎಲ್ಲಿದೆ ಅಂತ ಗೊತ್ತಿಲ್ಲ, ಕಿಡ್ನಿ ಎಲ್ಲಿಂದ ಏನೋ ಗೊತ್ತಿಲ್ಲ, ಲಿವರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸ್ತೋತ್ರ. ಸೊ ಪ್ರವೀಣನಾಗಬೇಕಂದ್ರೆ ಕಲಿಬೇಕಲ್ರಿ. ಹಾಗೆಯೇ ಯೇಸು ಕ್ರಿಸ್ತನಲ್ಲಿ ನಾವು ಪ್ರವೀಣನಾಗಬೇಕಂದ್ರೆ ಆತನ ಐಕ್ಯವನ್ನ ಕಲಿಬೇಕು. ಹಲ್ಲೆಲೂಯ. ದೇವರನ್ನ ಕುರಿತಾಗಿ ನಾವು ಏನಾಗಬೇಕು? ಕಲಿಯಬೇಕು. ಸೊ ಒಂದು ಮಾತ್ರ ಸತ್ಯ, ಸತ್ಯವೇದ ಚೆನ್ನಾಗಿ ಹೇಳ್ಬಿಟ್ಟಿತ್ತೆ, ಈ ಲೋಕದಲ್ಲಿ ಸಕಲ ಸಂಪತ್ತನ್ನ ನೀನು ಅನುಭವಿಸುವಂತ ರೀತಿಯಲ್ಲಿ ನೀನು ಸಂಪತ್ತು ಉಳ್ಳವನಾಗಿ ಇರಬೇಕಂದ್ರೆ ದೇವರನ್ನು, ಆತನ ಮಗನಾಗಿರುವಂತ ಯೇಸುವನ್ನು ತಿಳ್ಕೋಬೇಕು. ಅದು ಮಾತ್ರ ಅಲ್ಲ, ಈ ಲೋಕದ ಯಾತ್ರೆಯನ್ನು ಮುಗಿಸಿ ಮೋಕ್ಷಕ್ಕೆ, ಮುಕ್ತಿಗೆ, ಸ್ವರ್ಗಕ್ಕೆ ನೀವು ಹೋಗ್ಬೇಕಂದ್ರೆ ದೇವರನ್ನು, ಆತನ ಮಗನಾಗಿರುವಂತ ಯೇಸುವೇ ನಿತ್ಯ ಜೀವ. ಆತನನ್ನು ಬಿಟ್ಟು ಮೋಕ್ಷಕ್ಕೆ ಮಾರ್ಗವೇ. ಎಷ್ಟು ಗುಡ್ಡ ಹತ್ತಿದ್ರು, ಎಷ್ಟು ಬೆಟ್ಟಗಳನ್ನು ನಾವು ಹತ್ತಿದ್ರು, ಎಷ್ಟೋ ನಾವು ಏನು ಬಲ್ಟಿ ಹೊಡೆದ್ರು, ಉಲ್ಟಿ ಮಾಡಿಕೊಂಡ್ರು ಕೂಡ ಪರಲೋಕ ಹೋಗಕ್ಕೆ ಸಾಧ್ಯ ಇಲ್ಲ. ಪರಲೋಕದ ಮಾರ್ಗ ಯೇಸುವೇ. ಹಲ್ಲೆಲೂಯ. ಪರಲೋಕ ಮಾರ್ಗ ಯಾರು? ಯೇಸು ಒಬ್ಬರೇ. ರೈಟ್. ಈ ಎರಡು ಆಶೀರ್ವಾದ ನಾವು ಹೊಂದಿಕೊಳ್ಳುವುದಿಗೆ ಮುಖ್ಯವಾದ ಒಂದು ಮಧ್ಯಸ್ಥನು ಯಾರಪ್ಪ ಅಂದ್ರೆ ಯೇಸು. ಯಾರದು? ಯೇಸು. ಈಗ ಯೇಸುವನ್ನ ತಿಳ್ಕೋಬೇಕಂದ್ರೆ ನಾನು ಹೇಗೆ ತಿಳ್ಕೊಳ್ಳುವುದು ಅಂತ ಒಂದು ಫಸ್ಟ್ ಪಾಯಿಂಟ್. ಯೇಸುವನ್ನ ಹೇಗೆ ತಿಳ್ಕೊಳ್ಳುವುದು? ಯೇಸುವನ್ನ ಚೆನ್ನಾಗಿ ತೋರಿಸುವಂತ ಪುಸ್ತಕಗಳು ಸತ್ಯವೇದದಲ್ಲಿ ಇದೆ. ಹಲ್ಲೆಲೂಯ. ಯೇಸುವನ್ನ ಅದನ್ನ ಒಂದು ಸೇವಕರು ಹೆಂಗೆ ಹೇಳಿದ್ರು, ಒಂದು ಬಿಲ್ಡಿಂಗ್ ಅನ್ನ ಫೋಟೋ ಹೊಡೆಯುವಾಗ ಅದರ ಫ್ರಂಟ್ ಅನ್ನ ಫೋಟೋ ಹೊಡಿತಾರೆ, ಸೈಡ್ ಅನ್ನ ಫೋಟೋ ಹೊಡಿತಾರೆ, ಈ ಸೈಡ್ ಅನ್ನ ಫೋಟೋ ಹೊಡಿತಾರೆ, ಬ್ಯಾಕ್ ಅನ್ನ ಫೋಟೋ ಹೊಡಿತಾರೆ. ಹಲ್ಲೆಲೂಯ. ಒಂದು ಬಿಲ್ಡಿಂಗ್ ಅದು ಹಿಂಗಿದೆ ನೋಡು, ಸೈಡಲ್ಲಿ ಹಿಂಗಿದೆ. ಈಗ ಒಂದು ಕಾರ್, ಒಂದು ವಾಚ್ ಕೂಡ ನಾವು ಎಲ್ಲಿ ಇದು ಮೊಬೈಲಲ್ಲಿ ಒಂದು ವಾಚ್ ತಗೋಬೇಕಂತ ನೋಡಿದ್ರು ಕೂಡ ಆ ವಾಚ್ ಈ ಸೈಡ್ ಫೋಟೋ, ಈ ಸೈಡ್ ಫೋಟೋ, ಈ ಉಲ್ಟಾ ಫೋಟೋ, ಈ ಮೇಲ್ಗಡೆ ಫೋಟೋ, ಎಲ್ಲ ಫೋಟೋ ಬಂದ್ಬಿಡುತ್ತೆ. ಅವಾಗ ಆ ವಾಚ್ ಸೈಡೆಲ್ಲ ಹೇಗಿದೆ ಹೆಂಗಿದೆ ಅಂತ ಸಾಧಾರಣವಾಗಿ ಒಂದು ವಾಚ್ ತಗೋಬೇಕಂದ್ರೂ ಕೂಡ ಅಲ್ಲಿ ಮೊಬೈಲಲ್ಲಿ ಏನಾಗುತ್ತೆ, ಅದರನ್ನ ಸುತ್ತಲೂ ಫೋಟೋ. ಅದೇ ತರ ಯೇಸುವನ್ನ ತಿಳ್ಕೊಳ್ಳುವುದಿಗೆ 4 ಪುಸ್ತಕ, 4 ಸುವಾರ್ತೆ ಸುತ್ತಿ 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 ಯೇಸುವನ್ನ ಹೆಂಗೆ ನೀನು ತಿಳ್ಕೋಬೇಕು ಆ ರೀತಿಯಾಗಿ ಫೋಟೋ ಹೊಡೆದಿದ್ದಾರೆ. ಹಲ್ಲೆಲೂಯ. ಈ 4 ಸುವಾರ್ತೆ ಪುಸ್ತಕಗಳಲ್ಲಿ ನೀವು ಯೇಸುವನ್ನ ಯಾರು ಎಂಬುದಾಗಿ ಪರಿಪೂರ್ಣವಾಗಿ ಯೇಸುವನ್ನ ತಿಳ್ಕೊಳ್ಳಕ್ಕೆ ಆಗುತ್ತೆ. ಆದ ಕಾರಣ ಈ ಸುವಾರ್ತೆ ಪುಸ್ತಕಗಳನ್ನ ಮತ್ತೆ 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 ತಿರ್ಗಾ ನೀನು ಓದುವಾಗ ನೀನು ನಾನು ಯೇಸು ಕ್ರಿಸ್ತನ ಹಾಗೆಯೇ ಬದಲಾಗ್ಬಿಡ್ತೀವಿ ಅಂತ. ಕರಗಳ ತಟ್ಟುರಿ. ಹಲ್ಲೆಲೂಯ. ಇವು ನಾವು ಯೇಸುವನ್ನ ತಿಳ್ಕೊಳ್ಳದಿದ್ರೆ ನಮಗೆ ಕೃಪೆ ಇಲ್ಲ. ಯೇಸುವನ್ನ ತಿಳ್ಕೊಳ್ಳದಿದ್ರೆ ನಮಗೆ ಶಾಂತಿ ಇಲ್ಲ. ಹಲ್ಲೆಲೂಯ. ಯೇಸುವನ್ನ ತಿಳ್ಕೊಳ್ಳುವಂತ ಐಕ್ಯದಲ್ಲಿ ನಾವು ಪ್ರವೀಣರಾಗಿ ಆಗುವಾಗಲೇ ಕ್ರಿಸ್ತನ ಪರಿಪೂರ್ಣತೆಯನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಕ್ಕೆ ಸಾಧ್ಯ. ಕ್ರಿಸ್ತನನ್ನ ಏನು ನಮಗೆ ತೋರಿಸುತ್ತೆ? ಸುವಾರ್ತೆಯ ಪುಸ್ತಕ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸೊ ಸೌಲ್ ಎಂಬುದಾದ ವ್ಯಕ್ತಿಗೆ ಅವನು ಬೈಬಲ್ ಸ್ಕಾಲರ್, ಧರ್ಮಶಾಸ್ತ್ರವನ್ನ ಕರೆದು ಹಾಗೆ ಕುಳಿದಂತ ವ್ಯಕ್ತಿ. ಬಟ್ ಧರ್ಮಶಾಸ್ತ್ರ ಸೌಲನ ರಕ್ಷಿಸಲಿಗೆ ಆಗಲಿಲ್ಲ. ಧರ್ಮಶಾಸ್ತ್ರ ಸೌಲನ ಯೇಸು ಕ್ರಿಸ್ತನ ಭಕ್ತನಾಗಿ, ದೇವರ ಭಕ್ತನಾಗಿ ಬದಲಾಯಿಸಲಿಗೆ ಆಗಲಿಲ್ಲ. ಬದಲಾಗಿ ಧರ್ಮಶಾಸ್ತ್ರದಲ್ಲಿ ಅವನು ಅಷ್ಟು ಬೆಳೆದಿದ್ರೂ ಕೂಡ ಅವನು ಕ್ರೂರವಾದ ವ್ಯಕ್ತಿಯಾಗಿದ್ದ. ಅವನು ಕೊಲೆ ಮಾಡುವಂತ ವ್ಯಕ್ತಿಯಾಗಿದ್ದ.
ಅವನು ದೇವರ ಮಕ್ಕಳಿಗೆ ವಿರೋಧವಾದ ಕೆಲಸಗಳನ್ನ, ದೇವರಿಗೆ ವಿರುದ್ಧವಾದ ಕೆಲಸಗಳನ್ನೇ ಮಾಡ್ತಾ ಇದ್ದ. ದೇವರಿಗೆ ಪ್ರಿಯನಾಗಿ ಅವನು ಜೀವಿಸಲಿಕ್ಕೆ ಆಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಸುವಾರ್ತೆ ಸೌಲನನ್ನ ಪೌಲಾಗಿ ಬದಲಾಯಿಸಿದೆ. ಕರಗಳ ತಟ್ಟು. ಹಲ್ಲೆಲೂಯ, ಹಲ್ಲೆಲೂಯ. ಸುವಾರ್ತೆ ಅವನನ್ನ ಯಾವ ರೀತಿಯಾಗಿ ಮಾಡಿತಂದ್ರೆ, ಬದುಕನ್ನುವುದು ನನ್ನದಲ್ಲ, ಇನ್ನು ಮೇಲೆ ಬದುಕು ನನ್ನ ಕರ್ತನಾದ ಯೇಸುವೇ ಎಂಬುದಾಗಿ. ಹಲ್ಲೆಲೂಯ. ಸುವಾರ್ತೆಯಲ್ಲಿ ಬೆಳೆದವರೇ ಅಪೊಸ್ತಲರು ಪತ್ರಿಕೆಗಳನ್ನ ಬರೆದಾರೆ. ಇವತ್ತು ಸುವಾರ್ತೆ ಸಭೆಗೆ ಸುವಾರ್ತೆ ಪುಸ್ತಕ ಹೇಗೆ ಅನಿಸ್ತಾ ಇದೆ, ಅದು ಈಸಿಯಾಗಿ ಅನಿಸ್ತಾ ಇದೆ. ಅದು ಒಂದು ಡೀಪ್ ಸ್ಟಡಿ ಅಲ್ಲ, ಅದು ಸಾಧಾರಣವಾಗಿ ಅಂತ ಅನಿಸ್ತಾ ಇದೆ. ಇಲ್ಲ 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 ಇಲ್ಲ. ಹಲ್ಲೆಲೂಯ. ಸುವಾರ್ತೆಯೇ ನಮ್ಮನ್ನು ಆತ್ಮಿಕನಾಗಿ ರೂಪಿಸುವುದಿಗೆ ಸಾಧ್ಯ. ಸುವಾರ್ತೆಯೇ ಯೇಸು ಕ್ರಿಸ್ತನನ್ನ ಹಾಗೆ ನಮ್ಮನ್ನ ಬದಲಾಯಿಸುವುದಕ್ಕೂ ಸಾಧ್ಯ. ಹಲ್ಲೆಲೂಯ. ಇವತ್ತು ಸುವಾರ್ತೆ ಪುಸ್ತಕಗಳು ಓದುವುದಕ್ಕಿಂತ ಬೇರೆ ಯಾರಾದ್ರೂ ಪುಸ್ತಕವನ್ನ ಬರೆದು ಕೊಟ್ರೆ ಅದನ್ನ ಕುತ್ಕೊಂಡು ಓದಕ್ಕೆ ರೆಡಿ. ಇದರಲ್ಲಿ ಆಳವಾಗಿ ಎಲ್ಲಾದ್ರೂ ನಾವು ದುಮುಷಣ ಅಂತ. ನಾನು ನಿಮಗೆ ಒಂದು ಸತ್ಯ ಹೇಳುತ್ತೇನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸತ್ಯ ವೇದದಲ್ಲಿ ಯೇಸುವನ್ನ ಹುಡುಕ್ರಿ. ಎದರಲ್ಲಿ ಹುಡುಕ್ರಿ? ಲಾಸ್ಟ್ ಟೈಮ್ ನಮ್ಮ ಓದು ಭಾನುವಾರ ಅಯ್ಯ SPL ರಾಜ್ಕುಮಾರ್ ಅಯ್ಯ ಬಂದಿದ್ರು. ಅವರ ಸಾಕ್ಷಿಗಳನ್ನ ಹೇಳಿದ್ರು. ಏನಂದ್ರೆ, ನಾನು ಸಣ್ಣ ವಯಸ್ಸಲ್ಲಿ ಅನೇಕ ಪುಸ್ತಕಗಳನ್ನ ಓದಿದೆ, ಆದರೆ ಈಗ ಬೈಬಲ್ ಮಾತ್ರ ಓದ್ತಾ ಇದ್ದೀನಿ. ನಿಮಗೂ ಒಂದು ಮಾತು ನಾನು ಹೇಳುತ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ ಮಾತು, ಬೈಬಲ್ ಮಾತ್ರ ಓದ್ರಿ ನೀವು ಅಂತ. ಹಲ್ಲೆಲೂಯ. ಏನ ಓದ್ರಿ? ಬೈಬಲ್ನ ಮಾತ್ರ ಓದ್ರಿ. ಹಲ್ಲೆಲೂಯ. ಯೇಸುವನ್ನ ಸತ್ಯ ವೇದದಲ್ಲಿ ಹುಡುಕದೆ ನಾವು ಬೇರೆ ಕಡೆ ಯೇಸುವನ್ನ ಹುಡುಕಿ ಯೇಸು ಕ್ರಿಸ್ತನಿಗೆ ಶಿಷ್ಯನಾಗಿರಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ಬೇರೆ ಪುಸ್ತಕಗಳು ನಮ್ಮನ್ನ ಏನ್ ಮಾಡಿಕೊಡ್ತದೆ? ಬೇರೆ. ಅದಕ್ಕೆ D.L. ಮೂಡಿ ಅವರು ಹೇಳಿದರು. D.L. ಮೂಡಿ ಅವರು ಹೇಳಿದ್ರಂತೆ, ಏನಂತ? ಸತ್ಯ. ಅವರು ಯಾರು? ಅವರು D.L. ಮೂಡಿ ಸೇವಕರ ಬಗ್ಗೆ ನಿಮಗೆ ಗೊತ್ತಿರ್ತದೆ. ಅವರು ಒಂದು ಸೇವೆಗಾಗಿ ಒಂದು ಕಡೆ ಹೋಗಿ ಇಳಿಯುವಾಗ, ಸ್ಟೇಷನ್ ರೈಲ್ವೆ ಸ್ಟೇಷನ್ ಟ್ರೈನಿಂದ ಅವರು ಇಳಿಯುವಾಗಲೇ ಅವರು ಇಳಿದಂಥ ಸ್ಥಳ, ಸರೌಂಡಿಂಗ್ ಅಲ್ಲಿ ಇರುವಂತ ಎಲ್ಲ ದೆವ್ವಗಳು ಕಿರ್ಚಾಡ್ಕೊಂಡು ಅಲ್ಲಿ ಬರ್ತದಂತ. ಅವ್ರು ಇಳಿಯುವಾಗಲೇ ಅಲ್ಲಿರುವಂಥ ದೆವ್ವಗಳು ಕಿರ್ಚಾಡ್ತಂತ. ಅವರು ಪ್ರಸಂಗ ಮಾಡುವಾಗ ಎಂತ ಪಾಪಿಯಾಗಿದ್ರು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ನಾನು ಪಾಪಿ ಯೇಸುವೇ, ನಾನು ಪಾಪಿ, ನನ್ನನ್ನು ರಕ್ಷಿಸು ಎಂಬುದಾಗಿ ದೇವರ ಕಡೆಗೆ ತಿರುಗಿಬಿಡ್ತಾನಂತ. ಅಂತ ಒಂದು ಶಕ್ತಿ ತುಂಬಿದಂಥ ವ್ಯಕ್ತಿಯಾಗಿ ಅವರು ಸೇವೆ ಮಾಡಿದ್ದಕ್ಕೆ ಕಾರಣ ಏನಂದ್ರೆ, ಸತ್ಯ ವೇದ ವಾಕ್ಯದ ಧ್ಯಾನ, ಸತ್ಯ ವೇದ ವಾಕ್ಯದ ಜ್ಞಾನ, ದೇವರನ್ನು ಯೇಸು ಕ್ರಿಸ್ತನನ್ನು ಅವರು ಅರಿತಂತ ತಿಳುವಳಿಕೆ ನಿಮಿತ್ತವಾಗಿ ಅವರಿಗೆ ಆ ರೀತಿಯಾದ ಒಂದು ಅರ್ಪದ ಸೂಚಕ ಕಾರ್ಯಗಳನ್ನು ನಡೆಸುವಂತ ಒಂದು ದೇವರ ಆತ್ಮನ ಶಕ್ತಿ ಅವರಿಗೆ ಉಂಟಾಯಿತಂತೆ. ಅವರು ಹೇಳ್ತಾರೆ, ಬೈಬಲನ್ನ ಹೇಗೆ ಓದಬೇಕಂದ ಹೇಳಿದಂತ ಕೆಲವು ಕಾರ್ಯಗಳನ್ನ ಅವರು ಜಾಸ್ತಿ ಹೇಳಿದ್ದಾರೆ. ಅದೆಲ್ಲ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ. ಸ್ವಲ್ಪ ಹೇಳಿ ನಾನು ಮುಂದೆ ಹೋಗಲಿಕ್ಕೆ ಬಯಸುತ್ತೇನೆ. ಅವರು ಬೈಬಲನ್ನು ನೀವು ಮೊದಲು ಹೇಗೆ ಓದಬೇಕಂದ್ರೆ, ನಿನ್ನ ಬುದ್ಧಿಯಿಂದ ಮಾತ್ರ ಓದಬಾರದು, ನಿನ್ನ ಮನಸ್ಸು ನಿನ್ನ ಬುದ್ಧಿಯು ಸೇರಬೇಕು. ಹಲ್ಲೆಲೂಯ. ನಿನ್ನ ಹೃದಯ ನಿನ್ನ ಬುದ್ಧಿ ಇಲ್ಲದಿದ್ರೆ ಬೈಬಲ್ ಓದ್ತಾ ಇರ್ತೇವೆ, ಚಿಂತೆ ಎಲ್ಲೋ ಹೋಗಿರ್ತದೆ. ಬೈಬಲ್ ಓದುವುದಕ್ಕೂ ನಮ್ಮ ಚಿಂತೆಗೂ ಸಂಬಂಧವೇ ಇರುವುದಿಲ್ಲ. ಹೌದಾ? ಹಲ್ಲೆಲೂಯ. ಆದ ಕಾರಣ ಬೈಬಲ್ ಅನ್ನ ನೀವು ಧ್ಯಾನ ಮಾಡುವಾಗ ಬೈಬಲ್ ನಿಮಗೆ ಅರ್ಥ ಆಗಬೇಕಂದ್ರೆ ನಿಮ್ಮ ಬುದ್ಧಿ ನಿಮ್ಮ ಹೃದಯ ಏನಾಗಬೇಕ? ಸೇರಿ ಬೈಬಲ್ ಓದಬೇಕು. ರೈಟ್. ಈ ಬುದ್ಧಿಯನ್ನು ಈ ಹೃದಯವನ್ನು ಕನೆಕ್ಟ್ ಮಾಡುವಂತ ಒಂದು ಬ್ರಿಡ್ಜ್. ಆ ಬ್ರಿಡ್ಜ್ ಯಾರಂತಾರೆ? ಈ ಬೈಬಲ್ ಅನ್ನ ಓದಿದವರ ಸಹಾಯ ಇಲ್ಲದಿದ್ದರೆ ಬೈಬಲ್ ಓದಕ್ಕಾಗಲ್ಲ. ಹಲ್ಲೆಲೂಯ. ಈ ಬೈಬಲ್ ಅನ್ನ ಬರೆದವರ ಸಹಾಯ. ಬರೆದವನು ಯಾರು? ಪರಿಶುದ್ಧ ಆತ್ಮನು. ಹಲ್ಲೆಲೂಯ. ಪ್ರಾರ್ಥನೆಯಿಂದ, ಪರಿಶುದ್ಧ ಆತ್ಮನ ಸಹಾಯದಿಂದ ನಾವು ಪ್ರಾರ್ಥಿಸುವಾಗ ನಮ್ಮ ಬುದ್ಧಿಯು ನಮ್ಮ ಹೃದಯವು
ಅದು ಸೇರಿ ಬೈಬಲ್ ಓದುವುದಿಗೆ ನಮಗೆ ಸಹಾಯ ಮಾಡುತ್ತದೆ ಎಂಬುದಾಗಿ ಬರೀತಾ ಇದ್ದಾರೆ. ಅಲೇಲೂಯ, ಪ್ರೈಸ್ ದಿ ಲಾರ್ಡ್. ಈಗಲೇ ನಿದ್ರೆ ಬಂದುಬಿಟ್ಟಿತ್ತ? ಅಲೇಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇದೀನಿ ಇಲ್ಲೇ ಅಂತ ಹೇಳುವವರು ಮಾತ್ರ ಕೈ ಎತ್ತಿ. ಆಮೆನ್, ಅಲೇಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಗಮನಿಸೋಣ, ಒಂದು ಅಜ್ಜ ಜೀವಿತದಲ್ಲಿ ನಡೆದಂಥ ಒಂದು ಘಟನೆ, ಅಂದರೆ ಬಹಳ ವರ್ಷಗಳ ಹಿಂದೆ ನಡೆದುದು. ಅಜ್ಜ ರೈಲ್ವೇದಲ್ಲಿ ಆ ಗೇಟ್ ಆಪರೇಟರ್ ಆಗಿದ್ದರು. ರೈಲ್ವೆ ಗೇಟ್ ಹತ್ರನೇ ಅವ್ರಿಗೆ ಮನೆಯನ್ನು ಕೂಡ ಇದ್ದು, ಆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾಗ ಅವರ ಮೊಮ್ಮಗ ಅವನು ಸ್ಕೂಲ್ ರಜಾ ಬಿಟ್ಟಾಗ ಅಜ್ಜ ಮನೆಗೆ ಹೋಗಿದ. ಅವನು ನೋಡ್ತಾ ಇದ್ದಾನೆ, ಅಜ್ಜ ಯಾವಾಗ ನೋಡಿದ್ರು ಏನು ಮಾಡ್ತಾ ಇದ್ದಾರೆ? ಬೈಬಲು ಓದ್ತಾ ಇದ್ದಾರೆ. ಅವನ ಅಜ್ಜ ಕೇಳಿದ, ಅಜ್ಜ ಇದನ್ನ ಯಾವಾಗಲೂ ಓದ್ತಾ ಇದೆ, ನಿನಗೆ ಇದು ತಿಳಿತದ? ನಾನು ಕೂಡ ಇದನ್ನು ಓದ್ತಾ ಇದ್ದೆ, ಅದರ ಏನು ನನ್ನ ತಲೆಯಲ್ಲಿ ತಿಳಿತಾನೆ ಇಲ್ಲ. ನಾನು ಓದಿದ್ದು ನನ್ನ ತಲೆಯಾಗ ನಿಲ್ತಾನೆ ಇಲ್ಲ. ಮತ್ತೆ ಯಾಕೆ ಅಜ್ಜ ಇದು ನಿಲ್ತಾನೆ ಇಲ್ಲ? ಏನು ಅರ್ಥ ಆಗ್ತಾ ಇಲ್ಲ. ಮತ್ತೆ ಯಾಕೆ ಪದೇ ಪದೇ ಇದನ್ನು ಓದ್ತೀಯ ಅಜ್ಜ ಅಂತ ಮೊಮ್ಮಗ ಕೇಳ್ದ ಅಜ್ಜನಿಗೆ. ಆಗಿನ ಕಾಲದಲ್ಲಿ ಇದ್ದಿಲು ಮೇಲೆ ಟ್ರೈನ್ ನಡೀತಾ ಇತ್ತು. ಆ ಇದ್ದಿಲು ಅದು ಕರಿ ಆಗಿರ್ತದಲ್ಲ, ಆ ಇದ್ದಿಲು ಹಾಕುವಂಥ ಬುಟ್ಟಿ ಅದರಲ್ಲಿ ಇತ್ತಂತೆ. ಈಗ ಅಜ್ಜ ಆ ಮೊಮ್ಮಗನಿಗೆ ನಾನು ಅರ್ಥ ಹೇಳ್ತೀನಿ, ಒಂದು ಕೆಲಸ ಮಾಡು, ಈ ಬುಟ್ಟಿಯಲ್ಲಿ ಹೋಗಿ ಪಕ್ಕದಲ್ಲಿ ಹೊಳೆ ಐತಿ, ಅಲ್ಲಿ ಹೋಗಿ ಏನು ಮಾಡು, ನೀರು ತುಂಬ್ಕೊಂಬ ಅಂತ ಅಜ್ಜ ಹೇಳಿದ. ಆಯ್ತಂದ ಅವನು ಏನು ಮಾಡಿದಾನೆ, ಬುಟ್ಟಿ ತಗೊಂಡು ಹೋಗಿ ಅಲ್ಲಿ ನದಿಯಲ್ಲಿ ನೀರು ತುಂಬಿದಾನೆ. ತುಂಬಿ ಅವನ ಮನೆಗೆ ಬರುವುದು ಒಳಗಾಗಿ ನೀರೆಲ್ಲ ಏನಾಗ್ಬಿಟ್ಟಿತ್ತು, ಕೆಳಗಡೆ ಹೋಗ್ಬಿಟ್ಟಿತ್ತು. ಅದು ಸೋರ್ತಾ ಇತ್ತು. ಅವನು ಹೇಳಿದ, ಅಜ್ಜ ನಾನು ನೀರು ತುಂಬಿದ್ದೀನಿ ಅಜ್ಜ, ಆದರೆ ಮನೆಗೆ ಬರುವುದು ಒಳಗಾಗಿ ಏನಾಗ್ಬಿಟ್ಟಿತ್ತು, ಎಲ್ಲ ಕೆಳಗಡೆ ಹೋಗ್ಬಿಟ್ಟಿತ್ತು ಅಜ್ಜ ಅಂತ ಹೇಳಿದಾನಂತೆ. ಅಜ್ಜ ಹೇಳಿದ್ರು, ಆಯ್ತು ಮಗ, ನೀನು ಈಗ ಏನು ಮಾಡು, ಸ್ವಲ್ಪ ಸ್ಪೀಡಾಗಿ ತಗೊಂಬಂದ್ಬಿಡು. ಆದರೆ ನೀ ಸ್ಲೋ ಆಗಿ ಬಂದಿರ್ತೀಯೇನೋ, ಸ್ಪೀಡಾಗಿ ತಗೊಂಬಂದ್ಬಿಡು, ಇನ್ನು 2ನೇ ಸತಿ ಹೋಗಂತ. ಮತ್ತೆ ಅವನು 2ನೇ ಸತಿ ನೀರು ಹಿಡಿಯೋಕ್ಕೆ ಅಲ್ಲಿ ನದಿಗೆ ಹೋಗಿ ನೀರು ತುಂಬ್ಕೊಂಡು ತಲೆಯಲ್ಲಿ ಅವನು ಓಡಿ ಬರ್ತಾ ಇದ್ದಾನೆ. ಅವನು ಬರೋದು ಒಳಗಾಗಿ ಎಲ್ಲ ನೀರು ಹೋಗ್ಬಿಟ್ಟಿತ್ತು. ಅಜ್ಜ ನಾನು 2ನೇ ಸತಿನೂ ನೀರು ತುಂಬಿದ್ದೀನಿ ಅಜ್ಜ, ಆದರೆ ನೀರೆಲ್ಲ ಏನಾಗ್ಬಿಟ್ಟಿತ್ತು, ಹೋಗ್ಬಿಟ್ಟಿತ್ತು ಅಂತ ಹೇಳಿದಾನಂತೆ. ಅಜ್ಜ ಹೇಳಿದ್ರಂತೆ, ಈ ಒಂದೇ ಒಂದು ಸತಿ ತುಂಬ ಸ್ಪೀಡಾಗಿ ನೀನು ಏನು ಮಾಡು, ಈ 3ನೇ ಸತಿ ನೀನು ಹೋಗಿ ನೀರು ತುಂಬ್ಕೊಂಬ, ಹೆಂಗಾದ್ರೂ ನಿಲ್ತದಂತ. ರೈಟ್ ಅಂತ 3ನೇ ಸತಿ ಹೋಗಿ ಅವನು ನೀರು ತುಂಬ್ಕೊಂಡು ಬರುವಾಗ ಅದು ಕೂಡ ಏನಾಗಿತ್ತು, ಎಲ್ಲ ಕೆಳಗಡೆ ಹೋಗ್ಬಿಟ್ಟಿತ್ತು. ಈಗ ಅಜ್ಜ ನೋಡ್ರಿ, ಇದು ಮತ್ತೆ ಇದರಲ್ಲಿ ಹೋಳಿರುವಾಗ, ಈ ಸೋರ್ತಾ ಇದ್ದಾಗ ಮತ್ತೆ ಹೆಂಗೆ ನೀರು ನಿಲ್ತದ ಅಜ್ಜ ಅಂತ ಹೇಳಿದಾಗ ಅಜ್ಜ ಹೇಳಿದಾರಂತೆ, ಮೊದಲು ಇದ್ದಲು ಇಟ್ಟಂತ ಬುಟ್ಟಿದಾನ ಇದು, ಮೊದಲು ಯಾವ ಕಲರಲ್ಲಿ ಇತ್ತು, ಈಗ ಆ ಬುಟ್ಟಿ ಹೇಗಿದೆ ನೋಡು ಅಂತ ಹೇಳಿದಾಗ ಬುಟ್ಟಿ ಕ್ಲೀನ್ ಆಗಿತ್ತಂತೆ. ಬುಟ್ಟಿ ಏನಾಗಿತ್ತಂತೆ, ಕಪ್ಪೇ ಇಲ್ಲ, ಕ್ಲೀನ್ ಆಗಿತ್ತಂತೆ. ಅಜ್ಜ ಹೇಳಿದ್ರಂತೆ, ಈ ಸತ್ಯ ವೇದ ನಿನಗೆ ತಿಳಿತದೋ ಇಲ್ಲೋ, ಇದನ್ನು ಓದ್ತಾ 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 ಇರುವಾಗ ನಿನ್ನ ಜೀವಿತ ಕ್ಲೀನ್ ಆಗುತ್ತೆ. ನಿನ್ನ ಜೀವನ ಏನಾಗುತ್ತೆ, ಶುದ್ಧವಾಗುತ್ತೆ. ಸೊ ನಾವು ಕ್ಲೀನ್ ಆಗುವವರು ಮಾತ್ರ ಅಲ್ಲ, ನಾವು ಕ್ಲೀನ್ ಮಾಡುವವರಾಗಿ ಬದಲಾಗಬೇಕಲ್ಲ. ಅಲ್ಲೇಲೂಯ. ಈ ಸತ್ಯ ವೇದ ನಾವು ಓದ್ತಾ ಇದ್ದೇವೆ, ಅರ್ಥ ಆಗಲಿಲ್ಲ ಅಂತ ಬಿಡಬಾರದು. ಅರ್ಥ ಆಗುವುದಿಗೆ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡಬೇಕು, ಯಾಕಂದರೆ ದೇವರನ್ನು ತಿಳಿಯುವಂಥ ತಿಳುವಳಿಕೆಯಲ್ಲಿಯೇ ಕೃಪೆಯು ಶಾಂತಿ ನಮ್ಮ ಜೀವಿತದಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಹೆಚ್ಚಾಗುತ್ತೆ. ಅಲ್ಲಿ D.L. ಮೂಡಿ ಅವರು ಹೇಳಿದಂಥ ಕಾರ್ಯ, ಎದರಿಂದ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ಬರೀ ಮೆದುಳಿಂದ ಅಲ್ಲ, ಬುದ್ಧಿಯಿಂದ ಅಲ್ಲ, ನಮ್ಮ ಹೃದಯ ಏನಾಗಬೇಕು, ಅದರಲ್ಲಿ ಕನೆಕ್ಟ್ ಆಗಬೇಕು. ನೀವು ಕೀರ್ತನೆ 119ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿ ನೋಡಿದ್ರೆ, ಅಲ್ಲಿ ದಾವೀದ ಎಂಬುದಾದ ಭಕ್ತನು ಈ ರೀತಿಯಾಗಿ ಬರೀತಾನೆ, ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಎಲ್ಲಿ ಇಟ್ಕೊಂಡಾನಂದ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಕೆಲವರಿಗೆ ಬೈಬಲ್ ಓದಿರ್ತಾರೆ. SP ರಾಜ್ಕುಮಾರ್ ಅಯ್ಯ ಪ್ರಾರ್ಥನೆ ಮಾಡಿದಾಗ ಸುಮಾರು ಜನರಿಗೆ ಕೇಳಿದ್ರು, ಇವತ್ತು ಬೈಬಲ್ ಓದಿದ್ದೀರಾ? ಓದಿದೀನ್ರಿ. ಯಾವ ಪುಸ್ತಕ ಓದಿದಿ? ಅಲ್ಲೇ ಹೋಗ್ಬಿಟ್ಟಿತ್ತು. ಕೆಲವರು ಪುಸ್ತಕ ಹೆಸರು ಹೇಳಿದ್ದಾರೆ. ಸರಿ, ಅಲ್ಲಿ ಏನಿತ್ತು? ಅಲ್ಲೇಲೋಯ. ಓದಾರ ಕರೆ ಆದರೆ ಓದಿದವರಿಗೆ ಯಾವ ಪುಸ್ತಕ ಓದಿದನಂತನೇ ನೆನಪಿಲ್ಲ. ಏನೋ ಒಂದು ಕರ್ತವ್ಯ. ಬೈಬಲ್ ಮುಗಿಸ್ಬಿಟ್ರೆ ಏನಾದರೂ ಒಂದು ಗಾಡಿ ಸಿಕ್ಕುತ್ತೆ. ಬೈಬಲ್ ಮುಗಿಸ್ಬಿಟ್ರೆ ಏನೋ ಒಳ್ಳೆ ಹುಡುಗಿ ಸಿಕ್ಕುತ್ತಲ್ಲ. ಏನೋ ಒಂದು ಕರ್ತವ್ಯಕ್ಕಾಗಿ ಏನು ಮಾಡೋದು? ಬೈಬಲ್ ಓದುವುದು. ಯಪ್ಪ, ಇವತ್ತು ರೋಡ್ ಮೇಲೆ ನಾವು ಹೋಗ್ಬೇಕು. ರೋಡ್ ಮೇಲೆ ಹೋಗ್ತಾ ಇದ್ದೀನಿ, ಏನಾದರೂ ಆ್ಯಕ್ಷನ್ ಆಗಬಾರ್ದು, ಮನೆಗೆ ಹಿಂತಿರುಗಿ ಬರಬೇಕಂದ ಒಬ್ಬನು ಬೈಬಲ್ ಅರ್ಜೆಂಟಲ್ಲಿ ಆಫೀಸ್ ಹೋಗುವಾಗ ಬೈಬಲ್ ತೆರೆದಾನಂತೆ. ತೆರೆದ ಕೊಳ್ಳೆ ಇಸ್ಕರೀತ್ ಯೂದ ನ್ಯಾಣ ಹಾಕ್ಕೊಂಡು ಸತ್ತಾನಂದ ಬಂತಂತ. ಛೇ ಏನು ಬೆಳಗ್ಗೆ ಇಂಥ ವಾಕ್ಯ ಬರ್ತದಲ್ಲ ಅಂತ ಹೇಳಿ, ಆಮೇಲೆ ದೇವರೇ ಒಳ್ಳೆ ಚೀಟಿ ತೆಗೆದು ಹಾಕಪ್ಪ, ಏನು ಫಸ್ಟೇ ವಾಕ್ಯ ಸರಿಯಿಲ್ಲ ಅಂತ ಮತ್ತೆ ಕಣ್ಣು ಮುಚ್ಚಿಕೊಂಡು ಇನ್ನೊಂದು ವಾಕ್ಯ ತೆರೆದಾನಂತೆ. ನೀನು ಅವನಂತೆ ಮಾಡಂತ ಬಂತಂತ. ಹಂಗೆ ಓದಬಾರದು ಬೈಬಲ್. ಅಲ್ಲೇಲೂಯ. ಬೈಬಲು ಮನಸ್ಸಿನಲ್ಲಿ ದೇವರ ವಾಕ್ಯ, ಓದಿದ ವಾಕ್ಯ, ಧ್ಯಾನ ಮಾಡಿದ ವಾಕ್ಯ ಎಲ್ಲಿರಬೇಕು? ನಮ್ಮ ಮನಸ್ಸಿನ. ಅವನು ಹೇಳ್ತಾ ಇದ್ದಾನೆ, ನಿನ್ನ ನುಡಿಗಳು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಯಾನೊತ್ತಿಗಳು 3ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿ ನೋಡ್ರಿ. ಅಲ್ಲಿ ವಾಕ್ಯ ಹೇಳುತ್ತೆ, ಅವುಗಳನ್ನು ನಿನ್ನ ಹೃದಯ ಹಲಗೆಗಳಲ್ಲಿ ಬರೆ. ಎಲ್ಲಿ ಬರಿಬೇಕಂತ? ಅಲ್ಲೇಲೂಯ. ಇನ್ನೊಂದು ಹೇಳ, ಈ ಪ್ರಸಂಗ ಕೊಡುವಾಗ, ಎಲ್ಲಾದರೂ ದೇವರ ವಾಕ್ಯವನ್ನು ಕೇಳುವಾಗ, ಮಾಡುವಾಗ ಪಕ್ಕದಲ್ಲಿ ಒಂದು ನೋಟ್ ಇಟ್ಟುಕೊಂಡು ಬರೀತಾರಲ್ಲ, ಅವರನ್ನು ನೀವು ಫ್ಯೂಚರಲ್ಲಿ ನೋಡು, ದೇವರಲ್ಲಿ ಬಲಿಷ್ಠರಾಗಿರ್ತಾರೆ. ದೇವರಲ್ಲಿ ಬಹಳ ಬಲಿಷ್ಠರಾಗಿ ಆಗುವವರು ಅವರೇ. ನೀ ಕಿವ್ಯಾ ಬಿಟ್ಟು, ವಾ ಪಾಸ್ಟರ್ ಸೂಪರ್ ಮೆಸೇಜ್, ನನ್ನ ಮಗ ಬಂದ ಒಬ್ಬ, ಹೆಸರು ಹೇಳುವುದಿಲ್ಲ, ಅವನು ಬಂದು, ಪಾಸ್ಟರ್ ಇವತ್ತು ಸೂಪರ್ ಮೆಸೇಜ್ ಕೊಟ್ರಿಯಪ್ಪ ಅಂತ. ನನ್ನ ಮಗಳು ಕೇಳಿದ, ಏನು ಮೆಸೇಜ್ ಅಪ್ಪ ಕೊಟ್ಟರು? ಅಕ್ಕ ಅದನ್ನೇ ಗೊತ್ತಿಲ್ಲ ಅಂತ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸತ್ಯ ವೇದ ಅದು ಬೇಕು. ಯಾರು ಮೆಸೇಜ್ ಕೊಳ್ಳಿ, ಅದನ್ನು ಏನು ಮಾಡಬೇಕು? ಬರೆಯುವಂತ. ನೀವು ಕೂತ್ಕೊಂಡು ಬೈಬಲ್ ಓದ್ತಾ ಇದ್ದಾಗಲೂ ಪಕ್ಕದಲ್ಲಿ ಏನಿರಬೇಕು? ನೋಟ್ ಇರಬೇಕು. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಆಗಿನ ಕಾಲದಲ್ಲಿ ಬೈಬಲಲ್ಲಿ ಬರೆದು 3 ಬೈಬಲ್ 4 ಬೈಬಲ್ ನಾವು ಹರಿದು ಬಿಟ್ಟಿವಿ. ಈಗ ಸ್ವಲ್ಪ ಬುದ್ಧಿ ಬಂದಿದೆ, ಪಕ್ಕದಲ್ಲಿ ನೋಟ್ ಇಟ್ಕೊಂಡು ಬರೀತಾ ಇದ್ದೀವಿ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಒಳ್ಳೆ ದೇವರ ಮನುಷ್ಯರು ವಾಕ್ಯಗಳು ಹೊರಡಿ ಬರುವಾಗ ಅದನ್ನು ಬರಿತಾ ಇರ್ತಾರೆ. ಅವರು ದೇವರಲ್ಲಿ ಪ್ರವೀಣರಾಗಿರ್ತಾರೆ. ಅವರು ಭಯಂಕರವಾಗಿ ದೇವರು ಉಪಯೋಗಪಡಿಸುವಂತ ವ್ಯಕ್ತಿಗಳಾಗಿ ಏನಾಗುತ್ತಾರೆ? ಬದಲಾಗುತ್ತಾರೆ. ಇಲ್ಲಿ ಗಮನಿಸಬೇಕು, ನಮ್ಮ ಹೃದಯ ನೋಟ್ನಲ್ಲಿ ಬರೆದವನು ಹೃದಯದ ಹಲಗೆಯಲ್ಲಿ ಬರೆಯಲ್ಪಡುತ್ತೆ. ಲೇಲೋಯ, ನೋಟ್ಸ್ ತಗೊಳ್ಳೋವನಿಗೆ ಹೃದಯದಲ್ಲಿ ಆಟೋಮೆಟಿಕ್ ಆಗಿ ದೇವರ ವಾಕ್ಯ ಏನಾಗುತ್ತೆ? ಇಲ್ಲಿ ಬರೆದಾಗಲೇ ಇಲ್ಲಿ ಅದು ಬರೆಯಲ್ಪಡುತ್ತೆ. ರೈಟ್. ಯಾಕೆ ನನ್ನ ಹೃದಯದ ಹಲಗೆಗಳಲ್ಲಿ ಅದನ್ನು ಬರಿಬೇಕಂತ ನೀವು ಕೇಳುವಾಗ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯ 63ನೇ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಹೇಳುವ ನನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯವೆ. ಏನಾಗಿದೆ? ಹಲ್ಲೆಲೂಯಾ. ಆತ್ಮನ ಮೇಲೆ ಮನಸ್ಸಿಡುವುದು ಜೀವವು ಸಮಾಧಾನವು. ಹಲ್ಲೆಲೂಯಾ. ದೇವರ ವಾಕ್ಯಗಳು ಹೇಗಿದಂತೆ? ಆತ್ಮವಾಗಿಯೂ, ಅದು ಜೀವವಾಗಿದೆ. ಸತ್ತಂತ ವಾಕ್ಯ ಅಲ್ಲ. ಪೇಪರ್ ಓದುತ್ತೇವೆ, ಸತ್ತಂತ ಇದು.
7ನೇತೆ ಮುಗಿಸಿ 8ನೇತೆ ಬರುವಾಗ ತಿರ್ಗಾ 7ನೇತೆ ಪುಸ್ತಕಗಳನ್ನ 8ನೇತೆ ಮಕ್ಕಳು ಓದುವುದಿಲ್ಲ. ಬಟ್ ಈ ದೇವರ ವಾಕ್ಯವನ್ನ 2000 ವರ್ಷ ಓದ್ತಾ ಇದನು ಅದೇ ವಾಕ್ಯ ಪುನಗ ಜೀವ ಕೊಡ್ತಾ ಇದೆ. ಎಂತ ವ್ಯಾಧಿಯಸ್ಥರನ್ನು ಸ್ವಸ್ಥಪಡಿಸ್ತಾ ಇದೆ. ಎಂತ ದೆವ್ವದಿಂದ ಪೀಡಿತನಾಗಿದ್ದವನನ್ನು ಬಿಡುಗಡೆ ಮಾಡುತ್ತಾ ಇದೆ. ಎಂತ ಪಾಪಿಯನ್ನು ಕೂಡ ರಕ್ಷಿಸುತ್ತಾ ಇದೆ. ಜೀವವುಳ್ಳ ವಾಕ್ಯ ಇದು. ಹಲ್ಲೆಲೂಯಾ. ಇದು ಹೊರಡಿ ಬರುವಾಗ ಅರ್ಪುತ ಆಗಲೇಬೇಕು. ಇದು ನಿಮ್ಮ ಒಳಗಡೆ ನಿಮ್ಮ ಜೀವಿತದಲ್ಲಿ ಬರುವಾಗ ಇದರ ಪ್ರಕಾಶವು ನಿಮ್ಮ ಜೀವಿತಕ್ಕೆ ಬರಲೇಬೇಕು. ಅದು ಬೆಳಕು, ಅದು ಪ್ರಜ್ವಲಿಸುವಂತ ಬೆಳಕಾಗಿದೆ. ಹಲ್ಲೆಲೂಯಾ. ಏನೇನೋ ತಿಪ್ಪೆಗಳನ್ನ ಹೃದಯದಲ್ಲಿ ಇಟ್ಕೊಳ್ತಾರೆ. ಅವರು ಅಲ್ಲಿಂದ ಹೂ ಅಂತ ಕಲಿಸ್ತಾವ್ರೆ. ಇವ್ರು ಹಿಂಗೆ ಕೆಚ್ಚಿಡ್ತು. ಅಡ ತಿಪ್ಪೆ, ನೀನೇನ್ ಡಸ್ಟ್ಬಿನ್? ಏನೇನೋ ತಿಪ್ಪೆಗಳನ್ನ ಒಳಗೆ ಇಡ್ತೀಯಲ್ಲ, ಜೀವವುಳ್ಳ ವಾಕ್ಯವನ್ನ ಒಳಗಡೆ ಇಡ್ಬೇಕಲ್ಲ. ಹಲ್ಲೆಲೂಯಾ. ಆ ಅಣ್ಣ ಹೇಳಿದ, ಈ ಅಣ್ಣ ಹೇಳಿದ, ಆ ಚಿಕ್ಕವ ಹೇಳಿದ, ಈ ದೊಡ್ಡವ ಹೇಳಿದ, ಅದನ್ನ ನಾನು ಮಾಡಕ್ ಹೋಗಿದೆ, ನನಗೆ ನಷ್ಟ ಆಯಿತು. ಓ, ಯಾಕೆ ನಿನಗೆ ಬೈಬಲ್ ಗೊತ್ತಿಲ್ವಾ? ನಿನ್ನ ದೇವರ ಆಲೋಚನಾ ಕರ್ತಂದಾನೆ. ನಿನ್ನ ದೇವರ ಹತ್ರ ಆಲೋಚನೆ ಕೇಳಿಲ್ವಾ? ನಿನ್ನ ದೇವರ ಸಮ್ಮುಖದಲ್ಲಿ ನೀವು ಕುಳಿತುಕೊಂಡಿಲ್ವಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೇಳ್ರಿ, ಯಾರ್ಯಾರೋ ಮುದುಕಿ ಹೇಳಿದಾಳಂತ ಹೇಳಿ ನೀನ್ ಮಾಡಕ್ಕೆ ಹೋಗಿ ನೀನ್ ಮುದುಕನಾಗಬೇಡ. ಹಲ್ಲೆಲೂಯಾ. ಅಜ್ಜಿ ಕಥೆಗಳಂತೆ ಇರುವಂತ ಕಥೆಗಳಿಗೆ ಕಿವಿ ಕೊಡಬೇಡ. ಸತ್ಯ ವೇದವನ್ನ ಹೃದಯದಲ್ಲಿ ಬರೇ. ಯಾಕೆ ನಿನ್ ಜೀವಿತದಲ್ಲಿ ಸೋಲ್ ಬರ್ತಾ? ಯಾಕೆ ನೀನು ಕುಂದಿ ಹೋಗ್ಬೇಕು? ಯಾಕೆ ಸೈತಾನ್ ಪದೇ ನಿನ್ನನ್ನು ಬಡಿಬೇಕು? ನೀನಲ್ಲವ ಸೈತಾನನ ಎತ್ತು ತುಳಿಬೇಕು. ನೀನಲ್ಲವ ಸೈತಾನ ಓಡಿಸ್ಬೇಕು. ಜೀವವುಳ್ಳ ವಾಕ್ಯ ನಿನಗೆ ನಾನು ಅಧಿಕಾರ ಕೊಟ್ಟಿದೆ. ಹಲ್ಲೆಲೂಯಾ. ವಾಕ್ಯವನ್ನ ಉಪಯೋಗಪಡಿಸಿದ್ರೆ ಅಧಿಕಾರವು ಜೀವಿತದಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದೆ. ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೆ ಎರಡನೇದಾಗಿ ಅವರು ಹೇಳಿದಂತ ವಿಷಯ ಸ್ವಲ್ಪ ಹೇಳಿ ನಾನು ಮುಗಿಸ್ಬಿಡುತ್ತೇನೆ, ಗಮನಿಸೋಣ. ಎರಡನೇದಾಗಿ ಅವರು ಏನು ಹೇಳಿದ್ರಂತೆ, ಯೇಸ್ವಾಮಿ ಎಲ್ಲ ಸ್ಥಳದಲ್ಲಿಯೂ ಇದ್ದಾರೆ. ಎಲ್ಲಿದ್ದಾರೆ? ಈ ಸತ್ಯ ವೇದದಲ್ಲಿ ಹಳೆ ಒಡன்பಡಿಕೆಯಲ್ಲಿ ಇದ್ದಾರೆ, ಹೊಸ ಒಡன்பಡಿಕೆಯಲ್ಲಿಯೂ ಇದ್ದಾರೆ. ಕೆಲವರು ಹಳೆ ಒಡன்பಡಿಕೆ ಓದಬಾರದಂತಾರೆ, ಕೆಲವರು ಹೊಸ ಒಡன்பಡಿಕೆ ಮಾತ್ರವೇ ನಾವು ಓದಬೇಕಂದಾರ. ಹಂಗಲ್ಲ ಇಲ್ಲ. ಯೇಸ್ವಾಮಿ ಹೇಳಿದ್ದು, ಈ ಸತ್ಯ ವೇದದಲ್ಲಿ ಪ್ರವೀಣನಾದವನು ಹಳೆಯ ಒಡன்பಡಿಕೆಯಿಂದಲೂ ಹೊಸ ಒಡன்பಡಿಕೆಯಿಂದಲೂ ತೆಗೆದು ಜನರಿಗೆ ಕೊಡ್ತಾನೆ. ಹಳೆಯಲೇ ಹೇಳಿ. ಹಳೆಯ ಒಡன்பಡಿಕೆಯಲ್ಲಿ ಪ್ರವಾದನೆ ಪುಸ್ತಕಗಳು ಉಂಟು. ಇವತ್ತು ತನಕ ಆ ಪ್ರವಾದನೆಗಳು ನಡೀತಾ ಇದೆ. ನಾಳೆ ಇನ್ನು ನಡೆಯಲಿಕ್ಕಿರುವಂತ ಪ್ರವಾದನೆಗಳು ಉಂಟು. ದೇವರ ಮನುಷ್ಯನಿಗೆ ಎರಡು ಉಂಟು. ಹೊಸ ಒಡன்பಡಿಕೆಯ ಶ್ಯಾಡೋ ಎಲ್ಲಿದೆ? ಹಳೆ ಒಡன்பಡಿಕೆಯಲ್ಲಿ ಇದೆ. ಹಳೆ ಒಡன்பಡಿಕೆಯಲ್ಲಿ ಯೇಸು ಇದಾರಯ್ಯ. ಯೇಸುವನ ಹುಡುಕಲ್ಲಿ. ಬೈಬಲಲ್ಲಿ ಯಾರನ್ನ ಹುಡುಕ್ತೀನಿ? ಕೆಲವರು ಇಸ್ಕರಿಯತ್ ಯೂದ ನಾನು ಹಾಕೊಂಡು ಸತ್ತಾನೆ, ಅವನ್ ಪರಲೋಕ ಹೋಗಿದಾನ ಇಲ್ಲವಾ ಅಂತ ಇಸ್ಕರಿಯತ್ ಯೂದನನ್ನ ಹುಡುಕ್ತಾನ. ಕೆಲವನು ಆಹಾ ಸಾಲಮೋನ್ 1000 ಹೆಂಡತಿ ಕಟ್ಟಿದಾನಲ್ಲ, ನಾನು ಒಂದು 2 ಕಟ್ಟಬಾರ್ದ, ಸಾಲಮೋನನ್ನ ಧ್ಯಾನ ಮಾಡೋಣ ಅಂತಾನೆ. ಸತ್ಯವೇದದಲ್ಲಿ ಯಾರು ಹುಡುಕು? ಯೇಸುವನ್ನ ಹುಡುಕು. ಹಲ್ಲೆಲೂಯಾ. ತಂದೆಯಾದ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವಂಥದ್ದೇ ನಿತ್ಯ ಜೀವ. ಅದುವೇ ಕೃಪೆಯು ಶಾಂತಿಯು ನಿಮ್ಮ ಜೀವಿತದಲ್ಲಿ ಹೆಚ್ಚೆಚ್ಚಾಗಿ ದೊರೆಯುವಂತೆ ಮಾಡುವುದು ಯಾವುದು? ಯೇಸುವನ ಹುಡುಕ್ರಯ್ಯ. ದಾವೀದನಲ್ಲಿ ಯೇಸುವನ ಹುಡುಕಿರಿ, ಮೋಸೆಯಲ್ಲಿ ಯೇಸುವನ ಹುಡುಕಿರಿ, ದಾನಿಯೇಲಲ್ಲಿ ಯೇಸುವನ ಹುಡುಕಿರಿ, ಸಾತ್ರಾಕ್ ಮೇಷಕ್ ಅಬೇದ್ನೆಗೋದಲ್ಲಿ ಯೇಸುವನ ಹುಡುಕಿರಿ. ಅಲ್ಲಿ ಅವರು 3 ಜನ ಮಾತ್ರ ಅಲ್ಲ, 4ನೇ ವ್ಯಕ್ತಿ ದೇವ ಕುಮಾರನು ಅಲ್ಲಿ ಬೆಂಕಿಯ ಒಳಗಡೆ. ಆ ಬೆಂಕಿ ಒಂದು ಚೂರು ಕೂಡ ಅವರನ್ನ ಸುಡಕ್ಕಾಗದೆ. ಹಲ್ಲೆಲೂಯಾ. ನನ್ನ ಗಂಟ್ಲಿಗಾಗಿ ಪ್ರಾರ್ಥನೆ ಮಾಡಿದಂತ ಮಗನೇ ನೀನು ಯಾರಾಗಿದ್ರು ದೇವರು ನಿನ್ನ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ.
ನಾನು ಅನ್ಕೊಂಡಿಲ್ಲ ಇಷ್ಟು ಚೀರಿ ವಾಕ್ಯ ಹೇಳ್ತೀನಿ ಅಂತ. ಅಲ್ಲೇಲೂಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಗಮನಿಸೋಣ. ಸೊ ಯೇಸು ಸ್ವಾಮಿ ಇಡೀ ಬೈಬಲ್ ಅಲ್ಲಿ ಇದ್ದಾರೆ. ಹುಡುಕು, ಯೇಸು ಸ್ವಾಮಿನ ವಾಕ್ಯ ಹೇಳ್ತಾ ಇದೆ. ಅಲ್ಲಿ ಪೌಲ ಅಪೊಸ್ತಲನು ಹುಡುಕಿದಕ್ಕೆ ಬರೀತಾ ಇದ್ದಾನೆ. 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ ಅವರೆಲ್ಲರೂ ಒಂದೇ ಬಂಡೆಯಿಂದ ಬಂದಂತ ನೀರನ್ನು ಕುಡಿದರು. ಆ ಬಂಡೆ ಯೇಸು ಕ್ರಿಸ್ತನೇ ಎಂಬುದಾಗಿ. ಆ ಬಂಡೆ ಯಾರ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು 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 ಅಂತಾನೆ. ಪೌಲ ಅಪೊಸ್ತಲನು, ಪೇತ್ರ ಅಪೊಸ್ತಲರುಗಳು, ಹಲ್ಲೆಲೂಯಾ, ಪತ್ರಿಕೆಗಳು ಒಂದೊಂದು ಪೇತ್ರ ಕೈಯಿಂದ ಅಂದ ಹುಟ್ಟು ಕುಂಟನು ಅವನು ಸ್ವಸ್ಥನಾಗಿದಾಗ ಎಲ್ಲರೂ ಪೇತ್ರನ್ನ ಮಂದಿರವಾದಿ ತರ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಪೇತ್ರನು ಹೇಳ್ತಾ ಇದ್ದಾನೆ, ನನ್ನ ಯಾಕೆ ಹಿಂಗೆ ನೋಡ್ತೀರಾ? ನನ್ನಿಂದ ಆಯ್ತು ಅಂತ ತಿಳ್ಕೊಂಡ್ರು? ಇಲ್ಲ, ನಾನು ನಿಮಗೆ ಪ್ರಸಂಗಿಸಿದಂತ ಯೇಸು ಕ್ರಿಸ್ತನಿಂದಲೇ ಈ ಕುಂಡನು ಎದ್ದು ನಡೆಯುತ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಎಲ್ಲಿ ಹುಡುಕ್ಬೇಕಾ? ಬೈಬಲಲ್ಲಿ ಯಾರನ್ನ ಹುಡುಕ್ರಿ? ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಹುಡುಕ್ರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 3ನೇದಾಗಿ ಒಂದು ಬೈಬಲಲ್ಲಿ ಒಂದು ಬುಕ್, ಮತ್ತೆಯ ಸುವಾರ್ತೆ ಅಥವಾ ಲೂಕಾ ಸುವಾರ್ತೆ ಅಥವಾ ಯೋಹಾನ ಅಥವಾ ಪತ್ರಿಕೆ ಅಥವಾ ಆದಿಕಾಂಡ, ಸೊ ಅಲ್ಲಿ ಯಾಣೋತ್ತಿಗಳು ಹಂಗೆ ಇರುವಂಥ ಒಂದು ಪುಸ್ತಕವನ್ನು ತೆಗೆದ್ರೆ ಅದನ್ನು ಕೂತ್ಕೊಂಡು ಮುಗಿಸ್ಬಿಡ್ಬೇಕಂತೆ. ಹಲ್ಲೆಲೂಯಾ, ಏನು ಮಾಡ್ಬೇಕಂತ ಯಾರು ಹೇಳಿದ್ರು? DL ಮೂಡಿ ನಮಗೆ ಸುರುಕಂದಾಯಿತು. ಮತ್ತೆ ಅದರಲ್ಲಿ 22 ಅಧ್ಯಾಯ ಇದೆ. ಈಗ ನಮ್ಮವರನ್ನ 22 ಅಧ್ಯಾಯ ಓದಂದ್ರೆ 1 ತಿಂಗಳಾದ್ರೂ ಅವ್ರಿಗೆ ಮುಗಿಸೋದಕ್ಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಇರುವುದು ಎಷ್ಟು? 22 ಅಧ್ಯಾಯ ಇದೆ. ಅರ್ಧ ಓದ್ತಾ ಇರುವಾಗಲೇ ಕುಕ್ಕರ್ ಚೀಟಿ ಬರ್ತಾ ಇರ್ತದೆ. ಇಲ್ಲದಿದ್ರೆ ಯಾರಾದರೂ ನಂಡ್ರು ಗಂಡ್ರು ಎಲ್ಲ ಬಂದಿರ್ತಾರ. ಹೌದು, ಅರ್ಧ ಓದ್ತಾ ಇರುವಾಗಲೇ ಯಾರ ಬಂದ್ಬಿಡ್ತಾರೆ. ಅದು ಕರೆ ಬೈಬಲ್ ಓದುವಾಗಲೇ ಬರ್ತಾರೆ. ನೀವು ಸುಮ್ಮನೆ ಇರುವಾಗ ಬರಂಗಿಲ್ಲ. ಬೈಬಲ್ ಓದಕ್ಕೆ ಕೂತ್ಕೊಳ್ಳಿ, ಅಲಾರಂ, ಯಾರಾದ್ರೂ ಒಂದು ಅಲಾರಂ ಬಂದೇ ಬರುತ್ತೆ. ಅಯ್ಯ ಯಮ್ಮ, ಮತ್ತೆ ಆ ಸ್ವಾರ್ಥ 22 ಅಧ್ಯಾಯ ಎಷ್ಟು ದಿವಸದಲ್ಲಿ ಮುಗಿಸ್ತೀನಿ? ಫಾಸ್ಟರ್, 1 ತಿಂಗಳು ಆಯ್ತು, ಆಗ್ಲಿಲ್ಲ. ಕೆಲವರು ಇನ್ನೊಂದು ಶಬ್ದ 1 ವರ್ಷ ಆಯ್ತ್ರಿ ಇನ್ನು ಮತ್ತೆ ಮುಗಿಸಕ್ಕಾಗಿ. ಹಲ್ಲೆಲೂಯಾ, ನಮಗೂ ಚುಚ್ಚುತ್ತೆ. ನಮ್ಮಂಥವರು ನಮಗೆ ಒಂದು 5 ದಿವಸವಾದರೂ ಬೇಕಾಗುತ್ತೆ. ಅದಕ್ಕೆ ಕೆಲವು ಸಮಯದಲ್ಲಿ ಟೆನ್ಷನಲ್ಲಿ ಏನು ಮಾಡ್ಬಿಡ್ತೇವೆ ನಾವು, ಓಡಿ ಎಲ್ಲಾದರೂ ಶಾಂತಾ ಸಿಸ್ಟರ್ ಮನೆಯಲ್ಲಿ ಹೋಗಿ ಮೇಲ್ಗಡೆ ಕೂತ್ಕೊಂಡು ತಪಸ್ಸಾದ್ರೂ ಮಾಡಿಕೊಂಡು ಬೈಬಲ್ನ ಮುಗಿಸ್ಕೊಂಡು ಹೊರಗಡೆ ಬರೋಣ ಅಂತ ಓಡ್ಬಿಡ್ತೇವೆ. ಸೊ ಬೈಬಲನ್ನು ಓದುವಾಗ ಒಂದು ಪುಸ್ತಕ ಓದಿದ್ರೆ ಏನು ಮಾಡ್ಬೇಕಂತ ಅಕ್ಕಂದಿರಲ್ಲ ನಗ್ತಾವ್ರೆ. ಹಲ್ಲೆಲೂಯಾ, ನಗುವಾಗಲೇ ಗೊತ್ತಾಯ್ತು ನೀವೇನ ಹೆಂಗೆ ಓದ್ತೀರಂತ. ಸ್ತೋತ್ರ. ಒಂದು ಪುಸ್ತಕವನ್ನು ಮುಗಿಸ್ಬೇಕಂತ. ಸೊ ಪ್ರಾಕ್ಟೀಸ್ ಮಾಡ್ರಿ. ಹಲ್ಲೆಲೂಯಾ. ಆ ಸೇವಕನು ಆ ರೀತಿಯಾಗಿ ಆದಿಕಾಂಡ ಅವರು ಓದಿದ್ರು ಕೂಡ ಓದಕ್ಕೆ ಶುರು ಮಾಡಿದ್ರೆ ಮುಗಿಸ್ಬಿಟ್ಟೇ ಹೊರಗೆ ಹೋಗ್ತಾರಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ದೇವರ ನಾಮಕ್ಕೆ ನಾವು ಕೂಡ ಆ ರೀತಿಯಾಗಿ ದೇವರಿಗೆ ಘನತೆಗಳನ್ನು, ದೇವರ ಸಮ್ಮುಖದಲ್ಲಿ ದೇವರನ್ನ ತಿಳ್ಕೊಳ್ಳುವಂಥ, ಅದರಲ್ಲಿದ್ದಾನೆ ಅರ್ಪುತ, ಅದರಲ್ಲಿದ್ದಾನೆ ಸಂಪತ್ತು, ಅದರಲ್ಲಿದ್ದಾನೆ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಸಮಾಧಾನ. ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ನಾವು ಕಣ್ಣು ಮುಚ್ಚಿದ ಕೂಡಲೇ ಪರಲೋಕದಲ್ಲಿ ಪರದೇಶಿಯಲ್ಲಿ ಹೋಗಿ ನಿಲ್ಲಬೇಕಂದ್ರೆ ಅದುವೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ರೈಟ್, ಇದೆಲ್ಲ ಅವ್ರು ಹೇಳಿದರು. ಓಕೆ, ಈಗ ಯೇಸುವನ್ನ ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಕೃಪೆಯು ಶಾಂತಿ ಹೆಚ್ಚಾಗಿ. ಯೇಸುವನ್ನ ಕೆಲವರಿಗೆ ಯೇಸು ನೋಡಿದ ಕೂಡಲೇ ಒಂದು ಅಟ್ರಾಕ್ಷನ್ ಆಗುತ್ತೆ. ಏನಂದ್ರೆ ಯೇಸು ದೆವ್ವ ಬಿಡಿಸ್ತಾರೆ. ಯೇಸು ಏನು ಮಾಡ್ತಾರೆ? ದೆವ್ವ ಬಿಡಿಸ್ತಾರೆ. ಯೇಸು ವ್ಯಾಧಿಯಸ್ಥರುಗಳನ್ನ ಸ್ವಸ್ಥಪಡಿಸ್ತಾರೆ. ತಪ್ಪೇ ಇಲ್ಲ, ಅದು ಬೇಕು ಎಲ್ಲರಿಗೂ. ಆದರೆ ದೇವರ ಹತ್ರ ಅದು ಮಾತ್ರ ಅಲ್ಲ, ಬೇರೆ ಕ್ವಾಲಿಟಿ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬರೀ ದೆವ್ವ ಮಾತ್ರ ಬಿಡಿಸಿಲ್ಲ, ಬರೀ ಅರ್ಪುತ ಸೂಚಕ ಕಾರ್ಯಗಳು ಮಾತ್ರ ಮಾಡಿಲ್ಲ. ದೇವರು ಏನು ಮಾಡಿದ್ರು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ತನ್ನನ್ನೇ ತ್ಯಾಗ ಮಾಡಿದ. ಅಲ್ಲೇ ಹೇಳಿ, ಹುಟ್ಟುವಂತ ಮಗು ಹುಟ್ಟಿದ ಕೂಡಲೇ ಅವನ ತಾಯಿಗೆ
ನಿನ್ನ ಮಗು ಇಷ್ಟನೇ ದಿವಸ ಸಾಯ್ತದಂದ್ರೆ ಯಾರಾದರೂ ಮಗುವನ್ನ ಸಮಾಧಾನದಿಂದ ಬೆಳೆಸ್ತಾರ? ಸಮಾಧಾನದಿಂದ ಬೆಳೆಸ್ತಾರ? ಶೇಷರತ್ನಮ್ಮಗೆ 2ನೇ ಮಗು ಕೂಸು, ಡೆಲಿವರಿ ಆಗಲಿಲ್ಲ ಇನ್ನು. ಡಾಕ್ಟರ್ ಹೇಳ್ಬಿಟ್ರಂದೆ ಈ ಮಗು ಹುಟ್ಟುವಾಗ ಕುರುಡಾಗೆ ಹುಟ್ಟುತ್ತೆ, 2 ಕಣ್ಣು ಅದಕ್ಕೆ ಇರುವುದಿಲ್ಲ ಅಂತ ಹೇಳಿ. ಶೇಷರತ್ನಮ್ಮ ಇನ್ನೂ ಡೆಲಿವರಿ ಆಗಲಿಲ್ಲ, ಪ್ರೇಯರ್ ಮಾಡಿದೆ, ದೇವರೇ ಕುರುಡಾಗಿ ಇರುವಂಥ ಮಗುವನ್ನ ಇಟ್ಟುಕೊಂಡು ಕಾಳವೆಲ್ಲ ನಾನು ಕಣ್ಣೀರು ಬಿಡುವುದಕ್ಕಿಂತ ಅದನ್ನ ನೀನು ಕೊಂದ್ಬಿಡು, ಅದನ್ನು ನೀನು ತಗೊಂಡ್ಬಿಡು. ಅದು ಈ ಭೂಮಿಯಲ್ಲಿ 2 ಕಣ್ಣು ಉಳ್ಳದಾಗಿ ಹುಟ್ಟುವುದಾದರೆ ನೀನು ನನಗೆ ಕೊಡು, ಅದಕ್ಕೆ ದೃಷ್ಟಿಯನ್ನು ಅರ್ಪುತ ಮಾಡಿದ್ರೆ ನೀನು ನನಗೆ ಮಗುವನ್ನು ಕೊಡು. ಇಲ್ಲ ಅದು ಕುರುಡಾಗಿನ ಹುಟ್ಟಬೇಕಂದ್ರೆ ಅದು ಬೇಡ ನನಗೆ, ನಾನು ಜೀವನವೆಲ್ಲ ಅದನ್ನು ನೋಡಿ ನೋಡಿ ಅಳಕ್ಕಾಗೋದಿಲ್ಲ ಅಂತ ತಾಯಿಯೇ ಹೇಳಿದ್ರಂತೆ. ಆದರೆ ದೇವರ ಅರ್ಪಣೆ ಮಾಡಿಬಿಟ್ರು. ಹುಟ್ಟುವಾಗ ಡಾಕ್ಟರ್ ಹೇಳಿದ 2 ಕಣ್ಣು ಕುರುಡಂದ, ಅದು ಹುಟ್ಟಿದ ಮೇಲೆ 2 ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತು. ಹಲ್ಲೆಲೂಯ. ಒಂದಿನ ಆಪರೇಷನ್, ಒಂದು ಹೆಣ್ಮಗಳು ಶೇಷರತ್ನಮ್ಮ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಕ್ಕೆ ಬಂದಾಳೆ ನಂಬಿಕೆಯಿಂದ. ಆಕೆ ಗರ್ಭಕೋಶವನ್ನು ತೆಗೆದುಬಿಟ್ಟ ಆಪರೇಷನ್ ಮಾಡಿ. ಗರ್ಭಕೋಶ ತೆಗೆದ ಮೇಲೆ ಶೇಷರತ್ನಮ್ಮ ಹತ್ರ ಬಂದು, ಅಮ್ಮ ನೀನು ನಂಬುವಂಥ ಯೇಸು ನಿನಗೆ ಇಷ್ಟು ಅರ್ಪಣೆ ಮಾಡಿದಲ್ಲ, ನನಗೆ ಪ್ರಾರ್ಥನೆ ಮಾಡು, ನಾನು ನಂಬುತ್ತೇನೆ, ನನಗೂ ದೇವರು ಮಕ್ಕಳನ್ನು ಕೊಡ್ತಾರೆ. ಗರ್ಭಕೋಶನೇ ಇಲ್ಲ, ಮಕ್ಕಳು ಕೊಡ್ತಾರೆ ಎಂಬುದಾಗಿ ಹೇಳಿದಾಗ, ಅಮ್ಮ ನಿನಗೆ ಇಷ್ಟು ನಂಬಿಕೆ ಇರುವಾಗ ನನ್ನ ದೇವರಿಗೆ ಎಲ್ಲ ಅಸಾಧ್ಯ, ಎಲ್ಲ ಸಾಧ್ಯ, ಆತನ ಸೃಷ್ಟಿಕರ್ತನಲ್ವೇ. ತಲೆಯಲ್ಲಿ ಕೈ ಇಟ್ಟು ಪ್ರೇಯರ್ ಮಾಡಿದಾಗ ಕೆಲವದ ತಿಂಗಳಲ್ಲಿ ಆಕೆ ಕನ್ಸೀವ್ ಆಗಿದ 1ನೇ ಮಗು ಹುಟ್ಟಿತ್ತು. 2ನೇ ಮಗು ಕನ್ಸೀವ್ ಆಗಿ ಪ್ರಾರ್ಥನೆ ಮಾಡಕ್ಕೆ ಬಂದಾಳೆ. ಅಮ್ಮ ಪ್ರಾರ್ಥನೆ ಮಾಡಿ ಕಳಿಸಿದಾಗ 2ನೇ ಡೆಲಿವರಿಯಲ್ಲಿ ಅವಳಿ ಜವಳಿ 2 ಮಕ್ಕಳು. ಹಲ್ಲೆಲೂಯ. ಗರ್ಭಕೋಶ ಇಲ್ಲದವಳಿಗೆ 3 ಮಕ್ಕಳು. ಹಲ್ಲೆಲೂಯ. ನಮ್ಮ ದೇವರು ಅರ್ಪದ ಸ್ವರೂಪನು. ಹಲ್ಲೆಲೂಯ. ಅರ್ಪದ ಸೂಚಕ ಕಾರ್ಯಗಳನ್ನು ಮಾತ್ರ ಅಲ್ಲ, ಆತನು ತ್ಯಾಗ ಮಾಡಿದನು, ತನ್ನನ್ನೇ ತ್ಯಾಗ ಮಾಡಿದನು. 2ನೇದಾಗಿ ನಾವು ದೇವರ ವಿಷಯದಲ್ಲಿ ಯೇಸು ಸ್ವಾಮಿನ ಕುರಿತಾಗಿ ನಾವು ತಿಳುವಳಿಕೆಯನ್ನು ಕೇಳೋಣ. ಅಲ್ಲಿ ನೋಡ್ತಾ ಇದ್ದೇವೆ, 33.5 ವರ್ಷ ದೇವರು ಈ ಭೂಮಿಯಲ್ಲಿ ಜೀವನ ಮಾಡಿದರು. ತನ್ನ ಆಸೆ ಅಂತ ಒಂದು ಕೂಡ ಅವ್ರಿಗಿಲ್ಲ. ತನಗೆ ಇದು ತನ್ನ ಆಸೆ, ನನಗೆ ಬೇಕಂತ ತನಗಾಗಿ ಒಂದು ಆಸೆ ಕೂಡ ಅವರು ಇಲ್ಲ. ಅವರು ಹೇಳಿದರು, ನನ್ನ ತಂದೆಯ ಚಿತ್ತ ಮಾಡುವುದೇ ನನ್ನ ಆಹಾರ. ಹಲ್ಲೆಲೂಯ. ಅವರಿಗೆ ಆಹಾರ ತಂದು ಕೊಡುವ ನನ್ನ ತಂದೆ ಚಿತ್ತ, ನನಗೆ ಆಹಾರ ಸಿಕ್ಕಿದೆ, ನನ್ನ ತಂದೆ ಚಿತ್ತ ಮಾಡಿ ಮುಗಿಸುವುದೇ ನನಗೆ ಆಹಾರ. 3ನೇದಾಗಿ ಯೇಸು ಸ್ವಾಮಿ ಯಾರಂದ್ರೆ ದೇವರಿಗೆ ಸಮವಾದ ದೇವರು. ಆ ಪದವಿಯಲ್ಲಿ ಇದ್ರೂ ಕೂಡ ಅದನ್ನು ಬಿಟ್ಟು ಇಳಿದು ಬಂದ್ರೆ ನಿನ್ನನ್ನು ನನ್ನನ್ನು ಕಾಪಾಡಕ್ಕಾಗುತ್ತೆ. ನಿನ್ನನ್ನು ನನ್ನನ್ನು ರಕ್ಷಿಸಬೇಕಂದ್ರೆ, ನಿನ್ನನ್ನು ನನ್ನನ್ನು ಸೈತಾನ ದಾಸತ್ವದಿಂದ ಬಿಡಿಸ್ಬೇಕಂದ್ರೆ, ನಿನ್ನನ್ನು ನನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ, ನಿನ್ನನ್ನು ನನ್ನನ್ನು ಈ ಭೂಮಿಯಲ್ಲಿ ಸೈತಾನದಿಂದ ಬಿಡುಗಡೆ ಹೊಂದಿ ನಾವು ದೇವರ ಮಕ್ಕಳಾಗಿ ನಮ್ಮನ್ನು ಕಾಪಾಡಬೇಕಂದ್ರೆ ಯೇಸು ಸ್ವಾಮಿ ಆ ಪದವಿಯನ್ನ, ಅಧಿಕಾರವನ್ನ, ಮಹಿಮೆಯನ್ನ ಬಿಟ್ಟರೆ ಮಾತ್ರ ನಿಮ್ಮನ್ನು ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಮಾಡಿದೇನು ಗೊತ್ತಾ? ಆ ಪದವಿಗಾಗಿ ಇವತ್ತು ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡುವಂತ ಅನೇಕ ಕ್ರೈಸ್ತರು ಉಂಟು. ಹಣಕ್ಕಾಗಿ, ಪದವಿಗಾಗಿ, ಸಂಪತ್ತಿಗಾಗಿ ಯೇಸುವನ್ನ ಯಾರು ಗೊತ್ತಿಲ್ಲ ಎಂಬುದಾಗಿ ದೇವರಿಗೆ ಇಂಚಾರಿ ಹೋದವರು ಉಂಟು. ಆದರೆ ಈ ಇಂಚಾರಿ ಹೋದವರನ್ನ ರಕ್ಷಿಸುವುದಕ್ಕಾಗಿ ತನ್ನ ಎಲ್ಲ ಪದವಿಯನ್ನ ಬಿಡಲೊಲ್ಲೇನೆ ಎಂಬುದಾಗಿ ಹೇಳದೆ ಎಲ್ಲವನ್ನು ಬರೆದು ಮಾಡಿಕೊಂಡು ಯೇಸು ಸ್ವಾಮಿಗೆ ವಿಧೇಯನಾದವರು, ಅಲ್ಲಿ ದೇವರಿಗೆ ವಿಧೇಯನಾದವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಅಟ್ರಾಕ್ಷನ್, ಹೋಗಿದ ಕೂಡಲೇ ದೆವ್ವ ಬಿಡಿಸ್ಬೇಕು. ಈಗ ಪೌಲ್ ಅಪೊಸ್ತಲರು ದೆವ್ವ ಬಿಡಿಸ್ತಾ ಇದ್ದಾರೆ. ಒಂದು ಯಹೂದ ಕುಲದಲ್ಲಿ ಹುಟ್ಟಿದಂಥ ಒಂದು 7 ಮಂದಿಗೆ ಅವರಿಗೆ ಯೇಸು ಸ್ವಾಮಿ ಬಗ್ಗೆ ಸಂಬಂಧನೇ ಇಲ್ಲ, ಇನ್ನೂ ರಕ್ಷಣೆ ಹೊಂದಿಲ್ಲ, ದೇವರ ಸತ್ಯದಲ್ಲಿ ನಡೆಯುವುದಕ್ಕೆ ಇಷ್ಟ ಇಲ್ಲ. ಆದರೆ ಏನಕ್ಕೆ ಆಸೆ? ದೆವ್ವ ಬಿಡಿಸಿಗೆ ಆಸೆ. ಒಂದು ದೆವ್ವ ಹತ್ರ ಹೋಗಿ ನಿಂತ್ಕೊಂಡು ಅವರು ಕೂಡ 7 ಮಂದಿ ಪೌಲ್ ಅಪೊಸ್ತಲನು ಹೇಳಿದಂಥ ಯೇಸುವಿನ ನಾಮದಲ್ಲಿ ದೆವ್ವವೇ ಬಿಟ್ಟು ಹೋಗು ಅಂತಾಗ ಅದು ಮುಂದೆ ಬಂತು. ನೀನು ಯಾಕೆ ಮುಂದೆ ಬರ್ತೀಯ? ಹೋಗಂದ ಅದು ಮುಂದೆ ಬರ್ತಾರೆ. ಹಿಂಗ್ಯಾಕಪ್ಪ ಮುಂದೆ ಬರ್ತದೆ? ಅದೇ
ಸ್ವಾಮಿ ನನಗೆ ಗೊತ್ತು, ಪೌಲಪ್ಪಸನ್ ಗೊತ್ತು, ನೀನನ್ನು ಬಿಡಿಸ್ತೀಯ ಅಂತ ಹೇಳಿ ಅವನ ಬಟ್ಟೆ ಗಿಟ್ಟೆಲ್ಲ ಹರಿದು ಅವನ ಮೇಲೆ ಅವನು ಉರುಳಾಡಿ ಅವನ ಮೇಲೆ ಏನಾಯ್ತಂದ ಬೈಬಲಲ್ಲಿ ಓದಿ ನೋಡ್ರಿ. ಅದು ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾರೆ. ಹಲ್ಲೆಲೂಯಾ. ಬೆತ್ತಲೆಯಾಗಿ ಓಡಿ ಹೋದಾನಂತವ. ಹಲ್ಲೆಲೂಯಾ. ಸ್ವಾಮಿ ತರ ಅರ್ಪಣೆ ಮಾಡ್ಬೇಕಂದ್ರೆ ಸ್ವಾಮಿ ತರ ತ್ಯಾಗ ಮಾಡಬೇಕು. ಸ್ವಾಮಿ ತರ ಸ್ವಾಮಿ ಸಿದ್ಧವನ್ನ ಹುಡುಕ್ಬೇಕು, ದೇವ ಸಿದ್ಧವನ್ನ ಹುಡುಕ್ಬೇಕು. ಹಲ್ಲೆಲೂಯಾ. ಸ್ವಾಮಿ ತರ ಅರ್ಪದ ಸೂಚಕ ಕಾರ್ಯಗಳು ಮಾಡ್ಬೇಕಂದ್ರೆ ನಾವು ಇರುವಂತ ಅಧಿಕಾರಗಳನ್ನ ಪದವಿಗಳನ್ನ ಸ್ವಾಮಿ ಬಿಡಾರ್ಲಾಗ ಆ ಸಂದರ್ಭದಲ್ಲಿ ಬಿಡ್ಬೇಕ. ಹಲ್ಲೆಲೂಯಾ. ಆಮೇಲೆ ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡನು. ಎಲ್ಲಿ ತನಕ ತಗ್ಗಿಸಿಕೊಂಡನು? ಶಿಲುಬೆಯ ಮರಣ ಬರಿಯಂತ ತನ್ನನ್ನು ತಗ್ಗಿಸಿಕೊಂಡನು. ದೇವರಿಗೆ ವಿಧೇಯನಾಗುವುದನ್ನ ನೀನು ಯಾರ ಹತ್ರ ಕಲಿಯಕ್ಕಾಗಲ್ಲ, ಸ್ವಾಮಿ ಹತ್ರ ಕಲಿಯಕ್ಕಾಗುತ್ತೆ. ಹಲ್ಲೆಲೂಯಾ. ಆ ವಿಧೇಯತೆ, ಆ ಸ್ವಾಮಿ ತರ ವಿಧೇಯತೆ ಜೀವನದಲ್ಲಿ ಯಾರು ಕೂಡ ವಿಧೇಯನಾಗಿದಂತ ಚರಿತ್ರೆ ಇಲ್ಲ. ನಾಲ್ಕನೇದಾಗಿ ಇವಾಗ ಸ್ವಾಮಿ ತರ ಅರ್ಪದ ಸೂಚಕ ಕಾರ್ಯಗಳು ಮಾಡ್ಬೇಕಂದ್ರೆ ಸ್ವಾಮಿ ತರ ಪ್ರಾರ್ಥನೆ ಮಾಡಬೇಕು. ಏನ್ ಮಾಡಬೇಕು? ಸ್ವಾಮಿ ಮಾರ್ಕ ಸುವಾರ್ತೆ 1ನೇ ಅಧ್ಯಾಯ ಅಲ್ಲಿ ಹೇಳುತ್ತೆ, ಇನ್ನು ಮೊಬ್ಬಿರುವಾಗಲೇ ದೇವರು ಎದ್ದೇಳಿ ಹೋಗಿ ಏನ್ ಮಾಡಿದ್ರಂತೆ? ಮುಂಜಾನೆ ಮೊಬ್ಬಿರುವಾಗಲೇ ಮುಂಜಾನೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ. ಇವರು 10 ಗಂಟೆಗೆ ಹೇಳುವುದು ಇವ್ರಿಗೆ ಕಷ್ಟ. ಇವರು 10 ಗಂಟೆಗೆ ಎತ್ಬಿಟ್ಟು ಸೈತಾನೆ ಓಡು, ಅದು ಮರ್ಯಾದೆಯಾಗಿ ನೀನು ಓಡ್ಬಿಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಾಮಿ ತರ ಅರ್ಪಣೆ ಮಾಡ್ಬೇಕಂದ್ರೆ ಸ್ವಾಮಿ ತರ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ಏನಕ್ಕೋಸ್ಕರ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು? ಬೆಳಗ್ಗೆ ದೇವರು ತನ್ನ ಕೈಯಲ್ಲಿ ಕೊಟ್ಟಿರುವಂತ ಶಿಷ್ಯರನ್ನ ಅವರನ್ನು ಅಪೊಸ್ತಲರಾಗಿ ನೇಮಿಸಬೇಕಂದ್ರೆ ತನ್ನ ಸ್ವಂತ ಇಷ್ಟದಲ್ಲಿ ನೇಮಿಸಲಿಲ್ಲ. ಅದಕ್ಕೋಸ್ಕರ ರಾತ್ರಿ ಎಲ್ಲ ಕಳೆದರು ದೇವರ ಸನ್ನಿಧಾನದಲ್ಲಿ. ಒಂದು ಡಿಸಿಷನ್, ಒಂದು ಸ್ಟಡಿ, ನಾನು ಏನ್ ಮಾಡಬೇಕು, ಒಂದು ಡಿಸಿಷನ್ ಮಾಡಬೇಕಂದ್ರೆ ಪ್ರಾರ್ಥನೆ. ದೇವರು ತನ್ನ ಸ್ವಂತ ಇಷ್ಟದಲ್ಲಿ ಯಾವುದನ್ನು ಕೂಡ ಏನ್ ಮಾಡಿಲ್ಲ, ನಿರ್ಣಯ ಮಾಡಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕಾ, ರಾತ್ರಿ ಎಷ್ಟೊತ್ತು ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ. ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ನೆಕ್ಸ್ಟ್ 10th ಮುಗಿಸಿದ ಮೇಲೆ ಇವನನ್ನ ಎಲ್ಲಿ ಸೇರಿಸಬೇಕು, ನೀವು ರಾತ್ರಿ ಎಷ್ಟೊತ್ತು ದೇವರ ಬಳಿಯಲ್ಲಿ ಕೂತ್ಕೊಂಡು ಕೇಳಿದಿರಿ. ಒಂದು ಮನೆ ಕಟ್ಟಬೇಕು, ಒಂದು ವಾಹನ ತಗೋಬೇಕು, ಎಷ್ಟೊಷ್ಟು ದೇವರ ಚಿತ್ತಕ್ಕಾಗಿ ದೇವರ ಸಮ್ಮುಖದಲ್ಲಿ ಕಾದಿದ್ದಿರಿ. ಹಲ್ಲೆಲೂಯಾ. ಯೇಸುವನ್ನ ತಿಳ್ಕೋಬೇಕಂದ್ರೆ ಯೇಸು ವೆಯ್ಟ್ ಮಾಡ್ತಾ ಇದ್ರು. ನೋಡಿ, ಈ ಯವನಸ್ಥರು ಬಂದು ಹೇಳ್ಬಿಡ್ತಾರೆ, ಟೆಂಪ್ಟೇಷನ್ ನಮಗೆ ಚಾಲೆಂಜ್ ಆಗಿದೆ. ಆ ಟೆಂಪ್ಟೇಷನ್ ಓವರ್ಕಮ್ ಮಾಡಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ? ಸ್ವಾಮಿ ಸೈತಾನಿಂದ ಶೋಧಿಸಲ್ಪಡುವುದಿಗೆ ಆತನು ಅಡವಿಯಲ್ಲಿ ಒಯ್ಯಲ್ಪಟ್ಟಾಗ ಆ ಟೆಂಪ್ಟೇಷನ್ ಇಂದ ಜಯಿಸುವುದಿಗೆ ಸ್ವಾಮಿ ಏನ್ ಮಾಡಿದ್ರು? 40 ದಿವಸ ಉಪವಾಸ ಮಾಡಿದ್ರು. ಹಲ್ಲೆಲೂಯಾ. ಸೈತಾನ ಶೋಧನೆಗೆ ಒಳಗಾಗದಂತೆ ಸೈತಾನನ ಜಯಿಸುವುದಿಗೆ ದೇವರು ಏನ್ ಮಾಡಿದ್ರು? ಉಪವಾಸ ಪ್ರಾರ್ಥನೆ ಮಾಡಿದ್ರು. ರಾತ್ರಿಯೆಲ್ಲ ದೇವರು ಪ್ರಾರ್ಥನೆ ಮಾಡಿದ್ರು. ಮುಂಚಾನೆಯಲ್ಲಿ ಮೊಬ್ಬಿರುವಾಗಲೇ ಪ್ರಾರ್ಥನೆ ಮಾಡಿದ್ರು. ಸುಮ್ಮನೆ ಸ್ವಾಮಿ ತರ ಆಗಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಸ್ವಾಮಿ ತರ ಆಗ್ಬೇಕಂದ್ರೆ ಸ್ವಾಮಿ ತರ ದೆವ್ವ ಬಿಡಿಸ್ಬೇಕು. ಒಂದು ವೇಳೆ ಇದೆಲ್ಲ ಬೇಡ, ಬರೀ ದೆವ್ವವೇ ಬಿಡಿಸ್ಬೇಕಂದ್ರೆ ವಾಕ್ಯ ಹೇಳ್ತಾ ಮತ್ತೆ ಆ ಸುವಾರ್ತೆ 7ನೇ ಅಧ್ಯಾಯ, ಸ್ವಾಮಿ ಸ್ವಾಮಿ ಅನ್ನುವರಲ್ಲ ಪರಲೋಕಕ್ಕೆ ಸೇರುವರಂದು ನೆನಸಬೇಡ್ರಿ. ಸ್ವಾಮಿ ನಿನ್ನ ಹೆಸರಲ್ಲಿ ದೆವ್ವ ಬಿಡಿಸ್ತೀವಿ, ಹೌದಾ? ಯಾರ್ನೀ? ಸ್ವಾಮಿ ನಿನ್ನ ಹೆಸರಲ್ಲಿ ಪ್ರವಾದನೆ ಹೇಳಿದೀವಿ, ಹೌದಾ? ಯಾರ್ನೀ? ಯಾರು ಕೇಳ್ತಾರೆ? ಯೇಸು. ಯಾರ್ನೀ? ಸ್ವಾಮಿ ನಿನ್ನ ಹೆಸರಲ್ಲಿ ಪ್ರಸಂಗವಲ್ಲ ಜಂಪ್ ಮಾಡಿ ಮಾಡಿದೀನಿ, ಹೌದಾ? ಯಾರ್ನೀ? ಹಲ್ಲೆಲೂಯಾ. ನಿನ್ನ ಗುರುತು ಕಾಣೇನು? ನನ್ನ ದೇವ ಚಿತ್ತವನ್ನು ಮಾಡದೆ ಧರ್ಮ ಮೀರಿದವರೇ ಸೈತಾನಿಗೆ ಇಡಲ್ಪಟ್ಟಂತ ಸ್ಥಳಕ್ಕೆ ಹೋಗಂತ ಕಳಿಸ್ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ನೀನು ನಾನು ಆಶೀರ್ವಾದಕ್ಕೆ ಬಾಧ್ಯರು. ಹಲ್ಲೆಲೂಯಾ. ಸಭೆಯೇ
ಎಷ್ಟು ಕಂಡೀಷನ್ ಹೇಳಿದ್ರು ಕೂಡ ಕರ್ತನು ನಿಮ್ಮನ್ನು ನನ್ನನ್ನು ಏನಕ್ಕೆ ಕರೆಯುತ್ತಾ ಇದ್ದಾನಂದ್ರೆ ಆತನನ್ನು ತಿಳಿಯುವಂಥ ತಿಳುವಳಿಕೆಯಲ್ಲಿ ನೀವು ನಾನು ಪ್ರವೀಣರಾಗಬೇಕು ಎಂಬುದಕ್ಕಾಗಿ. ಹಲ್ಲೆಲೂಯಾ. ನಿನ್ನಲ್ಲಿ ನನ್ನಲ್ಲಿ ಸಂಪತ್ತು ಹೆಚ್ಚಾಗಬೇಕು ಎಂಬುದಕ್ಕಾಗಿ, ನಿಮ್ಮಲ್ಲಿ ನನ್ನಲ್ಲಿ ದೇವರ ವರಗಳು ಹೆಚ್ಚಾಗಬೇಕು ಎಂಬುದಕ್ಕಾಗಿ, ನೀವು ನಿಮ್ಮ ನನ್ನ ಜೀವನ ಯೇಸು ಕ್ರಿಸ್ತನ ಹಾಗೆಯೇ ರೂಪಾಂತರ ಆಗಬೇಕು ಎಂಬುದಾಗಿ ಕರ್ತನು ಆತನ ತಿಳಿಯುವಂಥ ತಿಳುವಳಿಕೆಗೆ ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ಸಮಯ ಕೊಡಬೇಕಾ ಬೇಡನಾ? ಹೇಳ್ರಿ, ಸಮಯ ಕೊಡಬೇಕಾ ಬೇಡ? ಯಾರಿಗ್ರಿ? ದೇವರನ್ನ ತಿಳಿಯುವಂಥ ತಿಳುವಳಿಕೆಯಲ್ಲಿ ನೀವು ಸಮಯ ಕೊಟ್ಟರೆ ನಿಮ್ಮಂತೆ ಶ್ರೇಷ್ಠರು ಬೇರೆ ಯಾರು ಇರೋದಿಲ್ಲ. ಹಲ್ಲೆಲೂಯಾ. ನಿಮ್ಮಂತೆ ಭಾಗ್ಯವಂತರು ಬೇರೆ ಯಾರು ಇರುವುದಿಲ್ಲ. ಕಣ್ಗಳ ಮುಚ್ಚಿದವರಾಗಿ